आशीषित करें, कृपया करके बैठ जाइएगा। ಆಮೇನ್ आमेन ಆಮೇನ್ आमेन। ಸ್ವಲ್ಪ ಗಟ್ಟಿಯಾಗಿ थोड़ा जोर से कहिए। ಭೂಮಿಯ ಅರಸರನ್ನೇ ಇಷ್ಟು ಹೊಗಳಿದ್ರಂದ್ರೆ पृथ्वी के राजा को ही इतना गुणगान गाते ಭೂಮಂಡಲವನ್ನು हैं। ಸೃಷ್ಟಿಸಿದ ಆತನನ್ನು ನಾವು ಎಷ್ಟು ಹೊಗಳಬಾರದು? पृथ्वी को रचने वाले को कितना हम गुणगान अल्वा? करना है। सही है, ಇಲ್ಲೇ ಇದ್ದೀರಾ? आप यहीं पर हो। ಆಮೇನ್ आमेन। ಸ್ವಲ್ಪ ಗಟ್ಟಿಯಾಗಿ थोड़ा ಹೇಳ್ತೀರಾ? जोर से कहेंगे। ದೇವರ ಆತ್ಮನಲ್ಲಿ ಒಂದು ದಿಶೆಯಲ್ಲಿ ನಡೆಸ್ತಾ ಇರುವಾಗ पवित्र आत्मा एक दिशा में जब चला रहे ನೀವು हैं, ಆ ಕಡೆ ಈ ಕಡೆ ಚಂಚಲರಾಗಬಾರ್ದು. आप यहाँ वहाँ चंचल में नहीं, हलचल ಯಾಕಂದ್ರೆ में ಆತನ नहीं पड़ना ಬೆಂಕಿ है, ನಿಮ್ಮನ್ನು ಆವರಿಸಿಕೊಳ್ತಾ ಇರ್ತದೆ. क्योंकि उनका अग्नि आप पर उतर आते रहता है। ಮುಚ್ಚಿದ ಕಿವಿಗಳು ತೆರಿತಾ ಇರ್ತದೆ. सारे बंद कान खुलते रहते हैं, ಗುಣಪಡಿಸುವಿಕೆ ಹರಿತಾ ಇರ್ತದೆ. चंगाई बहते रहता है, ಆತನ ಬಿಡುಗಡೆಗಳು ಉಂಟಾಗ್ತಾ ಇರ್ತದೆ. उनके छुटकारे होते रहते ಅವಾಗ हैं। ನೀವು ಆ ಕಡೆ ಈ ಕಡೆ ನೋಡೋದು, तब यहाँ वहाँ देखना, ನಿಮ್ಮ ಮನಸ್ಸು ಚಂಚಲ ಆಗೋದಾದ್ರೆ आपका मन हलचल में होता ಆತನು ಈ तो ದಿನ ನಿಮಗೆ ತಂದಿರೋದನ್ನ ಕಳ್ಕೊಂಡ್ जो ಬಿಡ್ತೀರಾ. आज के दिन वो आपके लिए लाएगा वो आपको खो देंगे। ಅರ್ಥ ಆಗ್ತದ? आप समझ रहे हो? ಅದಕ್ಕೆ इसीलिए ನಮ್ಮ ಮನಸ್ಸು ಯಾವಾಗಲೂ ಆತನ ಮೇಲೆ ನೆಲೆಗೊಂಡಿರ್ಬೇಕು. हमारा मन हमेशा उन पर निर्भर होना है। ಸ್ವಲ್ಪ ಜನ थोड़े से लोग ಇಟಿಟಿಕೆ ಆ ಕಡೆ ನೋಡೋದು, ಅಲ್ಲಿನೇ ನೋಡ್ತಾ ಬಿಡೋದು. थोड़े थोड़े चीजों को ಕೆಲವು यहाँ ಸಲ ನನಗೆ वहाँ ಅನಿಸ್ತದೆ, देखना। कई बार मुझे लगता है ದೇವರು ನಮ್ಮ ಜೀವನದೊಳಗೆ ಹಂಗೆ ಮಾಡ್ಬಿಟ್ರೆ ನಮ್ಮ ಗತಿ ಏನಾಗ್ತದೆ? हमारे जिंदगी के साथ परमेश्वर ऐसा करेंगे तो हमारा हाल क्या होगा। ಆಮೇನ್. आमेन। ಪೂರ್ಣ ಮನಸ್ಸಿನಿಂದ पूरे ದೇವ ವಾಕ್ಯ मन ಬರ್ತದೆ, से। ನನ್ನ ಕರ್ತನಾದ ಯೆಹೋವನನ್ನ ಪೂರ್ಣ ಮನಸ್ಸಿನಿಂದ. परमेश्वर का वचन क्या कहता है? आपके परमेश्वर आकर्षता, यहोवा का पूरे आकड़े मन नोड़ता से, अल्लाह। यहाँ वहाँ देखते हुए तूगड़स्ता अल्लाह। नहीं, नींद में नहीं, ಮನಸ್ಸಿಲ್ದವರಾಗೆಲ್ಲ मन नहीं हो उस पूर्ण तरीके से नहीं, ಮನಸ್ಸಿನಿಂದ. पूरे मन से। ಯಾರಾದ್ರೂ ಹೇಳ್ರಿ ಪೂರ್ಣ कोई ಮನಸ್ಸಿನಿಂದ? तो कहिए पूरे मन से। ಯಾರಾದ್ರೂ ಹೇಳ್ತೀರಾ ಪೂರ್ಣ ಮನಸ್ಸಿನಿಂದ? ಹೇಳುವಾಗ್ಲೂ ಸಹ ಮುಖದ ಮೇಲೆ ಪೂರ್ಣ ಮನಸ್ಸು ಕಾಣೋದಿಲ್ಲ ಎಷ್ಟು ಸಾರಿ. कहते समय ಪೂರ್ಣ ಮನಸ್ಸಿನಿಂದ. ಆಮೇನ್. आमेन। ಕರ್ತನಿಂದ परमेश्वर से ಒಂದು ನಾನು ಪ್ರವಾದನೆ ಅಂತಂದಿದ್ದೇನೆ. मैंने एक भविष्यवाणी को लाया है। ಕುತ್ಕೊಳ್ರಿ ದಯವಿಟ್ಟು, ಫೋಟೋಗ್ರಾಫರ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟು ದಯವಿಟ್ಟು कृपया करके ದೇವರ सब ವಾಕ್ಯಕ್ಕೆ बैठ जाइए। ಪ್ರವೇಶಿಸೋಣ. परमेश्वर के ನಾನು वचन ಹೇಳಿದೆ में प्रवेश ದೇವರ करें। ಸನ್ನಿಧಿಯಿಂದ ಒಂದು ಪ್ರವಾದನೆಯನ್ನ ತಂದಿದ್ದೇನೆ. मैंने कहा परमेश्वर के सम्मुख से एक भविष्यवाणी को मैंने लाया है, ಪ್ರತಿಯೊಂದು ಕುಟುಂಬಕ್ಕೆ. हर एक परिवार के लिए। ವೈಯಕ್ತಿಕವಾಗಿ ಬರೋದೊಂದೇ ಪ್ರವಾದನೆ ಅಲ್ಲ. व्यक्तिक और से आना सिर्फ भविष्यवाणी नहीं ದೇವರು है। ಇಸ್ರಾಯೇಲರಲ್ಲಿ ಒಬ್ಬರಿಗಾದ್ರೂ ವೈಯಕ್ತಿಕವಾಗಿ ಪ್ರವಾದನೆ ಮಾಡಿಲ್ಲ, ಅರಸುಗಳನ್ನು ಹೊರತುಪಡಿಸಿ. परमेश्वर ने राजाओं को छोड़कर इजरायलियों में से किसी को वैयक्तिक भविष्यवाणी नहीं दिया, ಅದು ಅವ್ರು ತಪ್ಪಿದಾಗ. वो भी जब उन्होंने गलती किया हो। ಆದ್ರೆ ದೇವರು ಇಡೀ ದೇಶಕ್ಕೆ ಪ್ರವಾದನೆಯನ್ನು ಕೊಟ್ಟ. लेकिन परमेश्वर ने पूरे देश इस्राएल को देश भविष्यवाणी दिया, इजराइल ಮನೆತನಗಳಿಗೆ ಮನೆತನಕ್ಕೆ ಪ್ರವಾದನೆಯನ್ನು ಕೊಟ್ಟ. घरानों को भविष्यवाणी उन्होंने दिया। ಅರ್ಥ ಆಯ್ತಾ? आप समझ रहे हो? ವೈಯಕ್ತಿಕವಾದ ಪ್ರವಾದನೆ ಮಾತ್ರ ಪ್ರವಾದನೆ ಅಲ್ಲ. इसलिए वैयक्तिक भविष्यवाणी सिर्फ भविष्यवाणी नहीं है। ದೇವರು ಸಭೆಗೆ ತರುವ ಪ್ರವಾದನೆ ಪ್ರತಿಯೊಬ್ಬ ವ್ಯಕ್ತಿಗೆ, परमेश्वर कलीसिया को लाने वाला भविष्यवाणी हर एक ಪ್ರತಿಯೊಂದು व्यक्ति को, ಕುಟುಂಬಕ್ಕೆ. हर एक परिवार को। ಆಮೇನ್ आमेन ಆಮೇನ್. आमेन। ಸಿದ್ಧರಾಗಿದ್ದೀರಾ? आप तैयार हो? ಸ್ವಲ್ಪವಾಗಿ ಹಂಚ್ಕೊಳ್ತೇನೆ. थोड़े मैं आज बताऊंगा। ಸಿದ್ಧವಾಗಿದ್ರೆ ಒಂದ್ಸಾರಿ ಆಮೇನ್ ಎಂದ. अगर तैयार है तो एक बार आमेन कहिए। ದೇವರು ಮೋಶೆಗೆ ಭೇಟಿಯಾದಾಗ परमेश्वर जब मूसा से मिले, ಅದಕ್ಕೆ ದೇವರ ಬೆಟ್ಟ ಅಂತ ಹೆಸರು. उसे परमेश्वर का पर्वत के नाम है, ದ ಮೌಂಟೇನ್ ಆಫ್ ಗಾಡ್. परमेश्वर का पर्वत। ಒಂದು ಚಿಕ್ಕ ಉರಿಯುವ ಪೊದೆ. एक छोटा सा कटेली पौधा, ಯಾರಾದ್ರೂ ಬೆಂಕಿ ಅಂತ ಹೇಳ್ತೀರಾ? कोई तो आग कहेंगे। ಅಗ್ನಿ. ಒಂದು ಪೊದೆ ಮಾತ್ರ ಉರಿತಾ ಇತ್ತು. सिर्फ एक कटेली पौधा जल रहा था, ಹೌದಲ್ವಾ? सही ಒಂದೇ है? ಒಂದು ಪೊದೆ ಉರಿತಾ ಇತ್ತು. एक ही एक पौधा वो जल रहा ಇವನು था। ಅದೇನಂತ ನೋಡ್ಲಿಕ್ಕೆ ಹೋದ. ये क्या है कि ये देखने गया। ದೇವರು ಮಾತಾಡಿದ್ರು. परमेश्वर ने बात किया, ದೇವರು ಮಾತನಾಡಿ ಹೇಳಿದ್ರು, परमेश्वर ने एक बात को कहा, ನನ್ನ ಇಸ್ರಾಯೇಲರನ್ನ ನೀನು ಬಿಡಿಸ್ಕೊಂಡು ಬರ್ಬೇಕು. इजरायलियों को तुम्हें छुड़ा कर लाना है। ಅದಕ್ಕೆ ದೇವರು ಒಂದು ಚಿಹ್ನೆಯನ್ನು ಕೊಟ್ರು. इसीलिए परमेश्वर ने उसके लिए एक चिन्ह दिया। ಏನಾಗಿತ್ತ ಚಿಹ್ನೆ? वो चिन्ह क्या था? ಕರ್ತನ್ ಹೇಳಿದ್ರು, परमेश्वर ने कहा, ನೀನು ಅವ್ರನ್ನ ಅಲ್ಲಿಂದ ಬಿಡಿಸ್ಕೊಂಡ ಮೇಲೆ तुम वहां से उनको छुड़ाने के बाद ಇದೇ ಪರ್ವತಕ್ಕೆ ತಿರುಗಿ ಬರ್ತೀಯ. इसी पर्वत पर लौट आओगे, ಇದೇ ಪರ್ವತಕ್ಕೆ ತಿರುಗಿ ಬರ್ತೀಯ. इसी पर्वत पर तुम लौट आओगे, ಮತ್ತು ಈ ಪರ್ವತದಲ್ಲಿ और इस पर्वत पर ನನ್ನನ್ನ ನೀವು ಆರಾಧಿಸ್ತೀರಿ. मुझे तुम आराधना करोगे। ಇವನು ಇನ್ನೂ ಒಬ್ಬನೇ ಇದ್ದಾನೆ, ये अभी अकेला ही है, ನಂಬಿಕೆ ಆಗ್ತಾ ಇಲ್ಲ. विश्वास नहीं हो रहा। ದೇವರೇನ್ ಹೇಳ್ತಾನೆ? परमेश्वर क्या कहते ನಿನಗೆ हैं? ಗುರುತಾಗಿರ್ತದೆ. ये तुम्हारे लिए एक चिन्ह रहेगा। ಆತನ ಲಾಠಿ
ಹಾವಾಯ್ತು. उनका लाठी जो है वो सांप में ದೇವರು बदल ಅದನ್ನ गया। ಗುರುತು ಅಂತ ಹೇಳಿಲ್ಲ. परमेश्वर ने नहीं कहा कि वो तुम्हारा चिन्ह ದೇವರು होगा। ಮೊದಲೇ ಪ್ರವಾದಿಸಿ परमेश्वर ने पहले ही भविष्यवाणी ಕೆಂಪು ಸಮುದ್ರ करके ಇಬ್ಬಾಗ ಆಗತ್ತೆ, लाल समंदर दुबागा ಅದು होगा, ನಿನಗೆ ಗುರುತು ಅಂತ ಹೇಳಿಲ್ಲ. वो तुम्हारे लिए पहचान होगा क्योंकि उन्होंने नहीं ದೇವರು कहा। ಯಾವ ಗುರುತು ಕೊಟ್ರು? परमेश्वर ने क्या चिन्ह दिया? ಇದೇ ಬೆಟ್ಟಕ್ಕೆ ನೀನು ತಿರುಗಿ ಬರ್ತೀಯಾ, इसी पर्वत पर तुम वापस लौट आओगे, ಈ ಬೆಟ್ಟದಲ್ಲಿ ನನ್ನನ್ನು ಆರಾಧಿಸ್ತೀರಾ, इसी पर्वत पर तुम मेरी आराधना ಅದು करोगे, ಗುರುತಾಗಿರ್ತದೆ. वो इसके लिए चिन्ह ನಾನು रहेगा ನಿಮ್ಮೊಂದಿಗಿದ್ದೇನೆ, कि मैं तुम्हारे साथ हूँ, ನಿಮ್ಮನ್ನ ಬಿಡಿಸಿ ನಾನು ತಂದಿದ್ದೇನೆ तुम्हें ಎಂಬುದಕ್ಕೆ. छुड़ाकर मैं लाया हूँ के। ಆಮೆನ್, आमेन ಆಮೆನ್, आमेन ಆಮೆನ್. आमेन। ಈ ಕೆಲವೊಂದು ರಹಸ್ಯಗಳನ್ನ ಬಿಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. थोड़े से राजों को खोलने की कोशिश मैं तालमेंद करूंगा। ಕೇಳಿ. धीरज से आप सुनिएगा, ಕರ್ತನ ಖಂಡಿತವಾಗಿ ಆಶೀರ್ವದಿಸ್ತಾರೆ. परमेश्वर निश्चय ही आशीष करेंगे। ಹಲ್ಲೆಲೂಯಾ. हालेलुया। ಮೊದಲನೇದಾಗಿ पहला चीज, ಆತನು ಹೊರಟು ಹೋಗುವಾಗ जब वो लौट रहा था ಬರೀ ಒಂದು ಪೊದೆ ಉರಿತಾ ಇತ್ತು. सिर्फ एक कटेली पौधा जल ದೇವರು रहा ಹೇಳಿದ್ರು, था। परमेश्वर ने ನೀನು ತಿರುಗಿ कहा ಬರ್ತೀಯಾ, तुम वापस लौटोगे, ಬಂದು ಇಲ್ಲಿ आकर यहाँ पर ಇಸ್ರಾಯೇಲರೆಲ್ಲರೊಡನೆ ನನ್ನನ್ನು ಆರಾಧಿಸ್ತೀಯ. सारे इजरायलियों के साथ मेरी आराधना आदरे करोगे, लेकिन ತಾವು ಏನ್ ಮಾಡ್ಲಿಕ್ಕಿದ್ದೇನೆಂಬುದನ್ನು ಹೇಳಿಲ್ಲ. खुद क्या करने वाले हैं उन्होंने नहीं ನಂಬಿಕೆಯುಳ್ಳವರು बताया। ಸ್ವೀಕರಿಸಿಕೊಳ್ಳ್ರಿ. विश्वास से इसे स्वीकार लीजिए। ದೇವರು ಚಿಕ್ಕ ಪೊದೆಯಿಂದ ನಿಮ್ಮನ್ನು ಕರೆದ, परमेश्वर ने छोटे से पौधे से आपको ಆದ್ರೆ बुलाया, ಏನು ಮಾಡ್ಲಿಕ್ಕಿದ್ದಾನೆಂಬುದನ್ನು ನಿಮಗೆ ಹೇಳಿಲ್ಲ. लेकिन क्या करने वाले हैं वो चीज आपको नहीं बताया है। ಅದರ ಅರ್ಥ उसका मतलब ಅವನು ಕೈ ಬಿಟ್ಟಿದ್ದಾನೆ ಎಂದಾಗಲ್ಲ. उन्होंने हाथ को छोड़ा है कि नहीं, ಆಲ್ರೆಡಿ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು पहले से टाइम टेबल डालकर ಯಾವ ರೀತಿಯಾಗಿ किस तरीके से ಏನ್ ಮಾಡ್ಬೇಕು, क्या करना है, ಯಾವ ಡೇಟ್, कौन सा डेट, ಎಲ್ಲವನ್ನ ಸಿದ್ಧ सब ಮಾಡಿಟ್ಕೊಂಡಿದ್ದಾನೆ. कुछ उन्होंने तैयार कराया ಅಲ್ಲಿ है। ಯಾವ ರೀತಿ ಭೇಟಿ ಆಗ್ತೀನಂತ ಅವನು ಮುಂದೆ ಹೇಳಿಲ್ಲ. किस तरीके से मिलूंगा कि उन्होंने नहीं कहा। ಏನ್ ಮಾಡ್ಲಿಕ್ಕಿದ್ದೇನೆ ಎಂದಾಗ ಹೇಳಿಲ್ಲ. क्या करने वाला हूँ कि उन्होंने नहीं कहा। ನಂಬಿಕೆ ಇರ್ಲಿ, विश्वास रहे, ನಿನಗೆ ಅರಿವಿಲ್ಲ आपको नहीं पता ಆತನು ಏನು ಮಾಡ್ಲಿಕ್ಕಿದ್ದಾನೆ कि ಎಂಬುದಾಗಿ. वो क्या करने वाले हैं के ಆತನು ಮಾಡ್ಲಿಕ್ಕಿರುವಂತ ಸಂಗತಿ ಭಯಂಕರವಾದದ್ದು. जो वो करने वाले हैं वो बहुत भयंकर ನಾನು ಹೇಳಿದೆ, है। ಆತನು ಮಾಡ್ಲಿಕ್ಕೆ ಹೊರಟಿರುವಂತ ಸಂಗತಿ ಭಯಂಕರವಾದದ್ದು. मैंने कहा जो वो करने चले हैं वो बहुत भयंकर ನೀವು है। ಸಿದ್ಧರಾಗಬೇಕು. आपको तैयार होना है। ಆಮೆನ್. आमेन। ಏನಾಯ್ತಂತ ನೋಡೋಣ. क्या हुआ कि हम ಕೆಂಪು ಸಮುದ್ರ देखेंगे, ಅಲ್ಲ, लाल समंदर नहीं, ಕಲ್ಲಿನ ಬೆಟ್ಟ ಬೇಡ, वहां पर पर्वत ಅವೆಲ್ಲ नहीं, ದಾಟ್ಕೊಂಡು ಬಂದ್ರು. वो सब कुछ पार करते वो आ गए। ಆಮೆನ್. आमेन। ಬಂದಾಗ जब वो आए, ದೇವರು ಹೇಳ್ದ, परमेश्वर ने कहा ನೀವು 3 ದಿನ तुम 3 दिन ನೀವು ನಿಮ್ಮನ್ನ ಶುದ್ಧೀಕರಿಸಿಕೊಳ್ಳ್ರಿ, अपने आप को शुद्ध कर ಮೂರನೇ ದಿನ लेना, तीसरे दिन ನಾನು पर ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದ. मैं तुम्हें मिलने आऊंगा कि उन्होंने कहा। ಆಮೆನ್. आमेन। ಆದ್ರೆ ಯಾವ ರೀತಿ ಭೇಟಿ ಆಗ್ತೀನಿ ಅಂತ ಹೇಳಿಲ್ಲ. लेकिन किस तरीके से मिलूंगा कि उन्होंने ಮೋಶೆಗೆ नहीं ಏನು कहा। ಅಪೇಕ್ಷಿಸಬೇಕೆಂಬುದಾಗ ಗೊತ್ತಿಲ್ಲ. मूसा नहीं जानता कि क्या अपेक्षा ಒಂದೇ करना ಸಾರಿ है। ದೇವರನ್ನ ಆತನು ಬೆಂಕಿಯಲ್ಲಿ ಮಾತಾಡಿಸಿದ್ದು. एक बार परमेश्वर के साथ आग के द्वारा उसने बात ಅದಾದ್ಮೇಲೆ किया। उसके बाद ಒಂದೇ ಬೆಂಕಿಯನ್ನು ಆತನು ಕಂಡದ್ದು. एक ही अग्नि को उसने देखा। ಅದು ಅವ್ರ ಮುಂದೆ ಚಲಿಸ್ತಾ ಇರುವಂತ ಹಗಲಿನಲ್ಲಿ ಮೋಡ, ರಾತ್ರಿಯಲ್ಲಿ ಮೇಘ, ಅಗ್ನಿಸ್ತಂಭ. उनके सामने चलने वाले दिन में बादल और रात में आग के रूप में ಅದಕ್ಕಿಂತ उसने ಹೆಚ್ಚಾಗಿ देखा। ಏನು ನೋಡ್ಲಿಲ್ಲ. उससे भी बढ़कर उसने कुछ ಮೊದಲನೇ नहीं देखा। ಸ್ಟೇಜ್, पहला पन्ना, ಮೊದಲನೇ ಹಂತ, पहला स्तर, ಉರಿಯುವ ಪೊದೆ. वह जलने वाला ಯಾರಾದ್ರೂ पौधा। ಹೇಳಿ ಉರಿಯುವ कोई ಪೊದೆ, तो कहिए जलने वाला पौधा, ಚಿಕ್ಕದಾಗಿ ಉರಿಯುವ ಪೊದೆ. छोटा सा जलने वाला पौधा। ಎರಡನೇ ಹಂತ दूसरा पन्ना, ಅಗ್ನಿ ಸ್ತಂಭ. अग्नि स्तंभ, ಅಗ್ನಿ ಸ್ತಂಭ अग्नि स्तंभ। ಮೊದಲನೇ ಹಂತ, पहला पन्ना, ಉರಿಯುವ ಪೊದೆ. जलने वाला ಬಹಳ पौधा। ವಿಶ್ವಾಸಿಗಳು बहुत सारे ಅಲ್ಲೇ विश्वासी ಉಳ್ಕೊಂಡ್ಬಿಡ್ತಾರೆ, वहीं पर रुक जाते ಅದಕ್ಕಿಂತ हैं, ಮುಂದೆ ಹೋಗೋದಿಲ್ಲ. उससे आगे वो नहीं जाते। ಅನೇಕ ಬೆಂಕಿಗಳಿವೆ, कहीं सारे अग्नि ಅನೇಕ हैं, ಅಗ್ನಿಗಳಿವೆ. कहीं सारे अग्नि ಆದ್ರೆ हैं। ಎಲ್ಲಾ ಅಗ್ನಿಗಳಿಗೆ ಮೂಲನು ಕರ್ತನೆ. लेकिन सारे आग के लिए मूल जो है वो परमेश्वर ही है। ಅರ್ಥ ಆಯ್ತಾ? आप समझ रहे हो? ಎಲೀಯನು एलिया ಯಜ್ಞವನ್ನ ಅರ್ಪಿಸಿದ, यज्ञ को अर्पित ಆದ್ರೆ किया, ಬೆಂಕಿ ಇಡ್ಲಿಲ್ಲ. लेकिन आग को नहीं रखा। ಅವನೇನ್ ಹೇಳ್ದ ಅಂದ್ರೆ, उसने क्या कहा? ಬಾಳನ ಪೂಜಾರಿಗಳಿಗೆ बाल के पुजारी को, ನೀವು ನಾವು ಬೆಂಕಿ ಹಚ್ಚೋದಲ್ಲ, तुम और हम आग ನೀವು लगाना ನಿಮ್ಮ नहीं। ಯಜ್ಞ ಸಿದ್ಧ ಮಾಡ್ರಿ, तुम तुम्हारे यज्ञ को ನಾವು तैयार ನನ್ನ करना, ಯಜ್ಞ ಸಿದ್ಧ ಮಾಡ್ತೀನಿ. हम हमारे यज्ञ को तैयार ಯಾವ करेंगे। ದೇವರು कौन सा परमेश्वर ಪರಲೋಕದಿಂದ ಬೆಂಕಿಯನ್ನ ಕಳುಹಿಸಿ स्वर्ग से आग को ಆ भेजकर ಯಜ್ಞವನ್ನ ಸುಟ್ಟು ಹಾಕ್ತಾನೋ उस यज्ञ को जला ಅವನೇ देगा, ಕರ್ತನು. वही परमेश्वर ಆ है। ದಿನ और उस दिन ಎಂತ ಬೆಂಕಿ ಬಂತಂದ್ರೆ, किस तरीके का आग आया। ನೀರಿನ ಬಾಟಲ್ ತರಿಸಿದ್ದಲ್ಲಪ್ಪ, ತಂದಿದ್ದಾದ್ರೂ ಕೊಡ್ರಿ, ಎಲ್ಲ ವಶ. ನೀರಿದೆ? ಕೇಳ್ರಿ, सुनिए,
ಆ ದಿನ उस दिन ಎಂತ ಅಗ್ನಿ ಬಂತಂದ್ರೆ किस तरीके का अग्नि आया? ಪರಲೋಕದಿಂದನೇ ಬಂತು. स्वर्ग से ही आया. ಪ್ರತಿಯೊಂದು ಬೆಂಕಿ ಪರಲೋಕದಿಂದನೇ ಬಂತು. हर एक अग्नि पर्वत से ಎಂತ ही ಬೆಂಕಿ आया. ಬಂತಂದ್ರೆ किस तरीके का अग्नि ಆ आया? ಯಜ್ಞವನ್ನ ನುಂಗ್ ಹಾಕಿ उस यज्ञ को ಅದರ खाकर ಸುತ್ತಲೂ ನಿಂತಂತ ನೀರನ್ನೆಲ್ಲ ನುಂಗ್ ಹಾಕ್ಬಿಡ್ತು. उसके इर्द गिर्द रहने वाले सारे पानी ಆದ್ರೆ को ಅದೇ उसने ले लिया. ಬೆಂಕಿ लेकिन वही ಪೊದೆ अग्नि ಮೇಲೆ ಬಂದಾಗ जब पौधे पर उतर ಪೊದೆಯನ್ನು आया, ಸುಟ್ಟಾಕ್ಲಿಲ್ಲ. उस पौधे को उसने भस्म ದೇವರ नहीं किया. ಧ್ವನಿಯನ್ನ ತಂತು. परमेश्वर के आवाज को वो ले ಇವತ್ತು ಆ आया. ಬೆಂಕಿ ಒಂದು ಭಾಗವನ್ನ ನಿಮಗೆ ತೋರಿಸ್ತೀನಿ. आज उस आग के एक भाग को मैं ಮುಂದಿನ आपको ವಾರ दिखाऊंगा. अगले हफ्ते ದೇವರು ಕೃಪೆ ಕೊಡುವುದಾಗಿದ್ರೆ अगर परमेश्वर कृपा देंगे तो ಇದ್ರೆ हूँ तो ನಾವು ಆ ಧ್ವನಿಯಿಂದ ಕೇಳುವ ಮಾತಿನ ಅವಶ್ಯಕತೆ ಬಗ್ಗೆ ಹಂಚಿಕೊಳ್ತೀನಿ. उस आवाज से आने वाले जरूरत के बारे में ಕೆಲವೊಂದು बताऊंगा. ದೆವ್ವಗಳು थोड़े से ಬರೀ दुरात्माएं ಪ್ರಾರ್ಥನೆಯಿಂದ ಹೋಗೋದಿಲ್ಲ. सिर्फ प्रार्थना से नहीं ಕೆಲವೊಂದು जाते. ದೆವ್ವಗಳು, थोड़े से दुरात्माएं, ಕೆಲವೊಂದು ದುರಾತ್ಮಗಳು, थोड़े से दुरात्माएं, ಕೆಲವೊಂದು ಬಂಧನಗಳು, थोड़े से बंधन, ಜೀವನದಲ್ಲಿ ಕೆಲವೊಂದು ತೊಂದರೆಗಳು जिंदगी में थोड़े से समस्याएं, ಆ ಬೆಂಕಿಯಿಂದ ಧ್ವನಿ ಬಂದ್ರೆ ಮಾತ್ರ ಹೋಗ್ತವೆ. वो आग से जब आवाज आता है सिर्फ तभी ही ಅದನ್ನ जाते ಹಂಚಿಕೊಳ್ಳಿಕ್ಕಿರ್ತೀನಿ. हैं. उसे मैं बताने वाला ಯಾರಾದ್ರೂ हूँ. ಬೆಂಕಿ ಅಂತ कोई ಹೇಳ್ತೀರಾ, तो आग कह के कहेंगे, ಯಾರಾದ್ರೂ ಅಗ್ನಿ ಅಂತ ಹೇಳ್ತೀರಾ. कोई तो अग्नि कह के ಅದೇ कहेंगे. ಅಗ್ನಿ वही अग्नि ಪೊದೆ ಮೇಲೆ ಬಂತು, पौधे पर उतर ಅದು आया ಸುಟ್ಟು ಹೋಗ್ಲಿಲ್ಲ. और वो जलकर भस्म नहीं हुआ. ದೇವರಿಗೆ ಸುಡುವ ಅಗ್ನಿ ಗೊತ್ತು, परमेश्वर को भस्म कलिसोन करने ಅವನೇ. वाला आग पता है, भेजने वाले वही ದೇವರಿಗೆ है. ಸುಡದಂತ ಅಗ್ನಿ ಗೊತ್ತು. और परमेश्वर को भस्म नहीं करने कलिसोन वाला आग भी ಅವನೇ. पता है, वो भी भेजने वाले वही है. ಆಮೆನ್. ಆಮೆನ್. ಪ್ರಕಟಣೆ ಗ್ರಂಥದಲ್ಲಿ प्रकाशित वाक्य के पुस्तक ಯೇಸು में ಸ್ವಾಮಿ यीशु मसीह ಬರುವಾಗ जब आते हैं ಬಿಳಿ ಕುದುರೆ ಮೇಲೆ ಸವಾರನಾಗಿ सफेद घोड़े पर सवार ಇಬ್ಬಾಯಿ होकर ಕತ್ತಿಯನ್ನ ಕೈಯಲ್ಲಿ ಹಿಡಿದು दो तारी तलवार को हाथ में पकड़कर ಬರುವಂತವನನ್ನ ಕಂಡಾಗ आने वाले को जब उन्होंने ಯೋಹಾನನು देखा, ಅವನನ್ನ ವರ್ಣಿಸ್ತಾನೆ. यूहन्ना वहां पर उनका ಅವನ वर्णन करता ಕಣ್ಣುಗಳು है. ಉರಿಯುವ ಜ್ವಾಲೆಗಳಾಗಿದ್ದವು. उनके आंखें जलने वाले आग के जैसे थे. ಆತನೇ ಬೆಂಕಿ, वही आग है, ಆತನೇ ಬೆಂಕಿ. वही आग है. ಆಮೆನ್. ಆಮೆನ್. ಮೋಶೆಗೆ ಏನು ಗೊತ್ತಿಲ್ಲ, मूसा कुछ भी नहीं जानता है. ಏನಾಗ್ಲಿಕ್ಕಿದೆ ಎಂಬುದಾಗಿ ಗೊತ್ತಿಲ್ಲ क्या ಅವನಿಗೆ. होने वाला है वो नहीं जानता है. ದೇವರು ಹೇಳಿದ್ದನ್ನ ಜನರಿಗೆ ಹೇಳಿದ. परमेश्वर ने जो कहा लोगों से उसने वो ಮಾರನೇ कहा. ದಿನ ಹೊರಗಡೆ ಬಂದು ನೋಡಿದ್ರೆ अगले दिन बाहर आकर जब वो देखता है, ಇದನ್ನೆಲ್ಲ ವಿಮೋಚನೆ ಕಾಂಡ 19ನೇ ಅಧ್ಯಾಯದಲ್ಲಿ ಓದ್ಕೊಳ್ತೀರಾ. ये सारे चीज आप निर्गमन का पुस्तक 19वें ಮಾರನೇ ದಿನ अध्याय में पढ़ते हैं. अगले दिन ಆತನು ಹೊರಗಡೆ ಬಂದು ನೋಡಿದ್ರೆ वो बाहर आकर जब देखता है, ಇಡೀ ಸೀನಾಯಿ ಬೆಟ್ಟ पूरा सीनाई पर्वत ಬೆಂಕಿಯಲ್ಲಿ ಮುಳುಗಿ ಹೋಗಿದೆ. आग में डूबा हुआ है. ಹೋಗುವಾಗ जाते समय ಒಂದು ಪೊದೆ ಮಾತ್ರ ಬೆಂಕಿಯಲ್ಲಿ, सिर्फ एक ही पौधा आग में ಆದ್ರೆ है. ಬಂದು ಆರಾಧನೆಗೆ ಸೇರುವಾಗ लेकिन आकर आराधना में जब जुड़ ಇಡೀ रहे हैं, ಸೀನಾಯಿ ಬೆಟ್ಟ ಅಲ್ಲಿರುವಂತ ಎಲ್ಲ ಪೊದೆಗಳು, ಎಲ್ಲ ಬಂಡೆಗಳು, ಎಲ್ಲ ಮಣ್ಣು ಪ್ರತಿಯೊಂದು ಬೆಂಕಿಯಲ್ಲಿ. वहाँ पर पूरा पर्वत, सारे पौधे, मिट्टी और पत्थर वो आग में ದೇವರ है. ಆತ್ಮನ ನುಡಿಯುವುದೇನೆಂದ್ರೆ, परमेश्वर का आत्मा क्या ನೀನು कहते ಒಬ್ಬನೇ हैं? ನಿನ್ನ ಕುಟುಂಬದಿಂದ ರಕ್ಷಣೆ ಹೊಂದಿ ಬರುವಾಗ आप अकेले ही आपके परिवार से तारीफ ನೀನು पाकर ಒಂದೇ चलाते ಪೊದೆ हैं. ಆಗಿದ್ದೆ. आप एक ही पौधा ಆದ್ರೆ थे. ಈಗ लेकिन अब ಆತನು ನಿನ್ನ ಇಡೀ ಕುಟುಂಬವನ್ನ वो आपके पूरे परिवार को ಬೆಂಕಿಯಿಂದ ಪರಿವರ್ತಿಸ್ಲಿಕ್ಕೆ ಹೋಗ್ತಾ आग ಇದ್ದಾನೆ. में बदलने वाले हैं. ನಾನು ಹೇಳಿದೆ ಒಂದು ಪ್ರವಾದನೆಯನ್ನ ತಂದಿದ್ದೀನಿ. मैंने कहा एक भविष्यवाणी को मैं लाया हूँ. ಅದೇನಂತಂದ್ರೆ, वो क्या है कि ನಿಮ್ಮ ಮನೆಗಳನ್ನ आपके घरों को ಯೆಹೋವನ ಬೆಂಕಿಯಾಗಿ ಪರಿವರ್ತಿಸಿಕೊಳ್ಳಿ. यहोवा अग्नि में बदल दीजिए. ಯಾಕಂದ್ರೆ क्योंकि ನಾವೆಲ್ಲರೂ ಇಲ್ಲಿ ಆರಾಧನೆಗೆ ಬರುವಾಗ सब यहाँ पर आराधना इडी के जब आते बेट्टा। हैं, पूरा पर्वत, ಯಾರಾದ್ರೂ ಇಡೀ ಬೆಟ್ಟ ಅಂತ कोई ಹೇಳ್ತೀರಾ? तो कहेंगे पूरा ಇಡೀ पर्वत, ಬೆಟ್ಟ. पूरा ನಾನು पर्वत. ಇದನ್ನ ನುಡಿಯುವಾಗಲೇ जब मैं इसे कहता हूँ ಯಾರ್ದೋ तभी ಶರೀರದಲ್ಲಿ किसी के शरीर में ಏನೋ ಒಂದು ಅನಾರೋಗ್ಯ ಸುಟ್ಟು ಹೋಗ್ತಾ ಇದೆ. कुछ तो एक बीमारी वो जल ಆ कर राख हो रहा ಗುಣಪಡಿಸಕ್ಕೆ है. ನಿಮ್ಮನ್ನು ಆವರಿಸಿಕೊಳ್ತಾ ಇದೆ. वह चंगाई आप पर उतर आ रहा है. ಪರ್ಟಿಕ್ಯುಲರ್ಲಿ somewhere at this center, this यहाँ पर place. इस भाग में ಈಗಲೇ ಅದು ಹೋಗ್ತಾ ಇದೆ. अभी ही वो जा रहा है. ಸ್ವೀಕರಿಸಿಕೊಳ್ಳ್ರಿ. आप स्वीकार लीजिएगा. स्वीकरिಸಿಕೊಳ್ಳ್ರಿ. स्वीकार लीजिए. ಆಮೆನ್. 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 ಶಾಂತರಬುಶಿಕಿಯ ರಕತ ಸೊಲಬೋ ರಕೆತೋ ಸೆ ಇನ್ನ ಹಲಕಿ ಮೈರಸುಕಿ ಅಲಬ. ದೇವರು ತಾನೇ परमेश्वर ತನ್ನ खुद ಸ್ವಹಸ್ತದಿಂದ अपने खुद के हाथ ನಿಮ್ಮನ್ನು से ತಾಕಿ आपको छू ಅದನ್ನ कर ತೆಗೆದು ಹಾಕ್ತಾನೆ. उसे निकाल फेंकेंगे. ನಾನು ಕಳೆದ ಸಾರಿ ಹೇಳ್ತಾ ಇದ್ದೆ, मैं पिछली बार कह रहा था, ಔಷಧಿಯಿಂದ ನಿನಗೆ ಗುಣವಾಗುವಾಗ दवाई से जब आपको चंगाई होता है, ಗಾಯದ ಕಲೆ ನಿನ್ನ ಮೇಲೆ ಉಳಿತದೆ. उस चोट का दाग जो ಆದ್ರೆ है ನನ್ನ आप पर रह ದೇವರು जाता है. ಗುಣಪಡಿಸುವಾಗ लेकिन जब मेरे परमेश्वर ಆ चंगाई देते ಗಾಯದ हैं, ಕಲೆಯು ನಿನ್ನ ಮೇಲೆ ಉಳಿಯೋದಿಲ್ಲ. वह चोट का दाग भी आप पर नहीं ಯಾಕಂದ್ರೆ रहता. ಆತನು ಪರಿಪೂರ್ಣನು. क्योंकि वो परिपूर्ण परमेश्वर है. ಆತನು ಪರಿಪೂರ್ಣನು. वो परिपूर्ण परमेश्वर है. ನಾನು ಹೇಳಿದೆ ಆತನು ಪರಿಪೂರ್ಣನು. मैंने कहा वो परिपूर्ण परमेश्वर है. ಆತನು ಅರ್ಥವಾಗಿ ಕೆಲಸ ಮಾಡೋದಿಲ್ಲ. वो आधा काम नहीं करते. ಸುಮ್ಮನೆ ಯೇಸುವಿನ ಹೆಸರಿನಲ್ಲಿ ಗುಣವಾಯ್ತಂತ ಕುಂಟುತನ್ನೇ
ಅಡ್ಡಾಡಿಸೋ ದಿನಗಳು ಮುಗಿತಾ ಇದೆ. कामों का यीशु मसीह ने चंगाई किया कि लंगड़ते हुए चलने When वाले God दिन heals खत्म। you, जब परमेश्वर आपको चंगाई देते there will हैं not be even scar left. वहाँ पर एक निशान भी नहीं बचता। ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಗುಣಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. उस तरीके से परमेश्वर आपको चंगाई देने वाले हैं। ಇಡೀ ಬೆಟ್ಟ पूरा पर्वत ಬೆಂಕಿಯಿಂದ ತುಂಬಿಕೊಂಡಿತ್ತು. आग से भरा हुआ था, ಆದ್ರೆ ಇದು ಸುಡುವ ಬೆಂಕಿ ಆಗಿರ್ಲಿಲ್ಲ. लेकिन ये भस्म करने वाला अग्नि ಇದು नहीं ಬೇರೆ था, ಬೆಂಕಿ ಆಗಿತ್ತು. ये अलग सा अग्नि था। ಸಿದ್ಧರಾಗಿದ್ದೀರಾ? क्या आप तैयार हो? ಮೋಶೆ ಹೊರಗಡೆ ಬಂದು ನೋಡ್ದ, मूसा बाहर आकर उसने देखा ಇಡೀ ಬೆಟ್ಟ पूरा पर्वत ಬೆಂಕಿಯಿಂದ वो ತುಂಬಿತ್ತು. आग से भरा हुआ था। ದೇವರ ಆತ್ಮನ ಏನ್ ನುಡಿದೇನೆಂದ್ರೆ, परमेश्वर का आत्मा क्या कहते हैं? ಪೊದೆಗಳ ದಿನವು ಮುಗಿಯಿತು. पौधों के दिन खत्म हो गए, ಪೊದೆಯ ಬೆಂಕಿಯ ಸಮಯ ತೀರಿತು. पौधों के आग का समय खत्म हो गया, ಅಗ್ನಿ ಸ್ತಂಭದ ದಿನವೂ ತೀರಿತು. अग्नि स्तंभ का दिन भी खत्म हो ಈಗ गया। ಇಡೀ ಬೆಟ್ಟ ಬೆಂಕಿಯಿಂದ ತುಂಬುವ ದಿನವನ್ನ ನಾನು ತರ್ತಾ ಇದ್ದೀನಿ. देखो पूरे पर्वत अग्नि से भरे हुए दिन को मैं ले आ रहा हूँ। ನಿನ್ನ ಕುಟುಂಬ ಬೆಂಕಿಯಲ್ಲಿ, आपका परिवार अग्नि में। ಯಾರಾದ್ರೂ ಇಲ್ಲೇ ಇದ್ರೆ ಒಂದ್ಸರಿ ಆಮೇಲೆ ಅಂತ अगर कोई ಹೇಳಿ. यहाँ पर है तो एक बार आमेन कहिएगा। ಆಮೇನ್ 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 आमेन ಆಮೇನ್ आमेन ಆಮೇನ್ आमेन ಆಮೇನ್. आमेन। ವಿಮೋಚನ ಕಾಂಡ 19ನೇ ಅಧ್ಯಾಯ निर्गमन का पुस्तक उसका 19वां अध्याय 20ನೇ ವಚನವನ್ನು ನೋಡ್ಕೊಳ್ಳೋಣ. 20वें वचन को हम देखेंगे। ಯೆಹೋವನು ಇದೆಯಾ ಓದ್ತೀರಾ? ಯೆಹೋವನು ಯೆಹೋವನು ಸೀನಾಯ್ ಬೆಟ್ಟದ ಶಿಖರಕ್ಕೆ ಹಾ ಇಳಿದು ಬಂದನು. ಆಮೇನ್ आमेन। ಹಾ ಆತನು ಹಾ ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನು ಕರೆಯಲು ಅವನು ಬೆಟ್ಟವನ್ನೇರಿದನು. ಆಮೇನ್. आमेन। ಕೇಳಿದ್ರ? क्या आपने सुना? ಎಲ್ಲಿ ಹೋದ ಮೋಶೆ? मूसा कहाँ पर ಬೆಟ್ಟದ गया? ತುದಿ ಅಲ್ಲ, पर्वत के चोटी पर ಬೆಂಕಿಯ नहीं, ಮಧ್ಯದಲ್ಲಿ ಹೋದ. आग के बीच में। ಇಡೀ ಬೆಟ್ಟ ಬೆಂಕಿಯಲ್ಲಿದೆ. पूरा पर्वत आग से भरा है। ನೀವು ಬೆಂಕಿ ದಂಡೆಗಿರೋದಲ್ಲ, आप जब आग की चोटी पर ಬೆಂಕಿಯ रहना नहीं, ಪ್ರವೇಶಕ್ಕೆ ನೀವಿರೋದಲ್ಲ, आग के प्रवेश पर आप रहना ನೀವು नहीं, ಬೆಂಕಿಯ ಮಧ್ಯಕ್ಕೆ ಹೋಗ್ಬಿಟ್ಬೇಕು. लेकिन आप आग के बीच में जाकर पहुंचना है। ಬೆಂಕಿಯ ಮಧ್ಯಕ್ಕೆ ಹೋಗ್ಬಿಟ್ಬೇಕು. आग के बीच में जाकर आपको पहुंचना है। ಆದ್ರೆ ಮೋಶೆ ಸುಟ್ಟೋಗ್ಲಿಲ್ಲ. लेकिन मूसा जल नहीं गया। ಸುಡದಂತ ಬೆಂಕಿಯನ್ನ ನೋಡಿದವರು भस्म ಸುಡದಂತ ಬೆಂಕಿಯಲ್ಲಿ ಪ್ರವೇಶಿಸ್ತಾರೆ. भस्म करने नहीं करने वाले आग को देखने वाले भस्म नहीं करने वाले आग में प्रवेश करते हैं। ಕೇಳಿದ್ರ? क्या आपने सुना? ಆಮೇನ್. आमेन। ನಂಬರ್ 1 पहला चीज ಬೆಂಕಿ, आग, ಬೆಟ್ಟದ ಬೆಂಕಿಯ ದಿನಗಳು. पर्वत के अग्नि के दिन। ಇನ್ನು ಕೆಲವು ದಿನ ನಾನು ಬೆಂಕಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಇರ್ತೇನೆ और ಅನ್ಕೊಳ್ತೀನಿ. थोड़े से दिन शायद मैं अग्नि के बारे में बात करूंगा। ಕೇಳ್ತಾ ಇದ್ದೀರಾ? क्या आप सुन रहे हैं? ನರಕದ ಬೆಂಕಿ ಉಂಟು, नरक का अग्नि है, ಅದು ಆತ್ಮಗಳನ್ನು ಸಹ ಸುಡ್ತದೆ. वो आत्माओं को भी जला देता है। ಎಂತ ದೇವರೇ, ಒಂದೇ ನಮಗೆ ನಿಮಗೆ ಒಂದೇ ಬೆಂಕಿ ಮಾಡ್ಲಿಕ್ಕೆ ಸಾಧ್ಯ. आप और हम सिर्फ एक ही आग बना सकते हैं, ಆದ್ರೆ ಅವನು ತನ್ನ ಮನ ಬಂದಂತೆ ಬೆಂಕಿಯನ್ನು ಕಳಿಸ್ತಾನೆ. लेकिन वो अपना मन के हिसाब ಆದ್ರೆ से ಇವತ್ತು आग को ಅದರಲ್ಲಿ भेजते ಒಂದು हैं। ಬೆಂಕಿಯನ್ನು ನಾನು ಪರಿಚಯಿಸಿ ಮುಂದುವರಿತೀನಿ. लेकिन उसमें से एक आग की पहचान को बताकर आप आगे ನರಕದಲ್ಲಿ ಒಂದು बढ़ूंगा। ಬೆಂಕಿ ಉಂಟು. नरक में एक आग है, ಅದು ಸೈತಾನನಿಗೂ वो शैतान को ಆತನನ್ನು ಹಿಂಬಾಲಿಸುವವರಿಗೂ और उसके पीछे रहने वाले लोगों को ನೇಮಿಸಲ್ಪಟ್ಟದ್ದು. निमित किया गया ಅದು आग ಬರೀ है। ಶರೀರವನ್ನು ಸುಡುವಂತದ್ದಲ್ಲ, वो सिर्फ शरीर को जलाने वाला आग नहीं है, ಅದು ನಿನ್ನ ಆತ್ಮವನ್ನು ಸುಡುವಂತದ್ದು. वो आपके आत्मा को भी जलाता है ಸುಡ್ತದೆ, और जलाएगा। ಸುಟ್ಟದ ನೋವಾಗುತ್ತೆ, जलने वाला दर्द ಸುಟ್ಟ आपको ಸ್ಮೆಲ್ होगा, ಬರುತ್ತೆ. जला हुआ बास आएगा। ಆದ್ರೆ ಆ ಒಂದು ಆತ್ಮ ಒಂದು ಅಲ್ಲಿ ಹಾಕಲ್ಪಟ್ಟಂತ ನರಕದ ಶರೀರ ಅಲ್ಲಿ ಶರೀರ ಕೊಡಲ್ಪಟ್ಟಿರ್ತದೋ जो शरीर नरक में आपको दिया जाएगा ಮತ್ತೆ ಬೆಳೀತದೆ. वो फिर से बढ़ेगा, ಅದೇನು ಜಯದ ಬೆಳೆ ಅಲ್ಲ, वो जीत का बढ़ाना नहीं, ತಿರುಗಿ ಕಷ್ಟಕ್ಕೆ. फिर से संघर्ष के लिए। ಅದು ಒಂದು ಬೆಂಕಿ ಉಂಟು. वहां पर भी एक आग ಅದನ್ನು है, ಸೃಷ್ಟಿಸಿದವನು ಕರ್ತನೆ, उसे रचना करने वाले भी परमेश्वर ಅದನ್ನು ही है, ಸೈತಾನನಿಗಾಗಿ ಸೃಷ್ಟಿಸಿದ. लेकिन उसे शैतान के लिए उन्होंने ನೀನು बनाया ಅಲ್ಲಿ है। ಹೋಗ್ಬೇಕಾಗಿಲ್ಲ, आप वहां पर जाने की ನೀನು जरूरत ಅಲ್ಲಿ नहीं है, ಹೋಗಕೂಡದು. वहां पर आपको जाना नहीं है। ಎರಡನೇ ಬೆಂಕಿ, दूसरा आग ಭೂಮಿ ಮೇಲೆ ನೀನು ಉಪಯೋಗಿಸ್ತೀಯ पृथ्वी पर आप इस्तेमाल ನಿನ್ನ करते ಅಡಿಗೆಯನ್ನು हो ಮಾಡಿಕೊಳ್ಳೋದಕ್ಕೆ. खाना बनाने के लिए। ಆಮೇನ್. आमेन। ಎಲಿಯನು एलिया ಒಂದು ದಿನ एक दिन ನಿರಾಶೆ ಆಗಿ निराशा में होकर
ಜೆಜ್ಬೇಲ್ ಎಂಬಂತ ಸ್ತ್ರೀಯಿಂದ यजबेल नामक स्त्री से ತುಂಬಾ ನಿರಾಶನಾಗಿ बहुत निराशा में ನಿನ್ನ आकर ಕೊಲ್ತೀನಿ ಅಂದ್ಬಿಟ್ಲು. तुम्हें मार दूंगा के उसने ಇವನು कहा। ನನಗೆ ಸಾವು ಬೇಕಂತ ಓಡೋಗ್ಬಿಟ್ಟ. ये भाग गया कि मुझे मरना है। ದೇವರಿಗೆ ಹೇಳ್ದ परमेश्वर से उसने ನಾನು कहा ಸಾಯ್ಬೇಕು. मुझे मरना है। ಆದ್ರೆ ದೇವರಿಗೆ ಸ್ತೋತ್ರ. लेकिन परमेश्वर का धन्यवाद हो। ದೇವರು ನಿನ್ನ ಬಾಯಿಯ ಯಾವ ಪ್ರಾರ್ಥನೆನ ಯಾವ ಹರಿಕೆಯನ್ನು ನೆರವೇರಿಸಬೇಕೋ ಯಾವುದನ್ನ ನೆರವೇರಿಸಬಾರದು ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿದೆ. आपके जबान से आए हुए घोषणा को कौन सा पूरा करना है कौन सा पूरा नहीं करना है कि वो अच्छी तरीके से जानते हैं। ಮೋಶೆ ಹೇಳ್ದ मूसा ने कहा ನೀನು आप ಈ ಜನರನ್ನ ಅಳಕಿಸ್ಬಿಡುದಾಗಿದ್ರೆ तुम इस लोगों को मिटा दोगे तो ಮೊದಲು ನನ್ನ ಹೆಸರನ್ನು ಅಳಕಿಸುವ. पहले मेरे नाम को मिटा देना। ದೇವರು ಹೇಳಿದ್ರು परमेश्वर ने कहा ಯಾರು ತಪ್ಪಿತಸ್ಥರೋ जो गलत है ಅವರನ್ನೇ ಶಿಕ್ಷಿಸುವೆನು. उसी को मैं शिक्षा दूंगा। ಇಂಗ್ಲಿಷ್ ಅಲ್ಲಿ ಕಮ್ ಸೈಡ್ ಸೈಡ್ಗೆ ಬದಿಗೆ ಸರಿ ಅಂತ ಹೇಳ್ದ. इंग्लिश में कहा बगल में आओ। ದೇವರಿಗೆ ಚೆನ್ನಾಗಿ ಗೊತ್ತಿದೆ. परमेश्वर अच्छी तरीके से जानते ಹತೋಟಿಯಲ್ಲಿರುವುದು. हैं नियंत्रण में रखना। ದೇವರು ಅವನಿಗೆ ಮರಣವನ್ನು ಕೊಡ್ಲಿಲ್ಲ. परमेश्वर ने उसे मृत्यु को नहीं दिया। ದೇವದೂತನು ಊಟವನ್ನ ತಂದ. देवदूत उसके लिए खाना ले ಅಲ್ಲಿ आया। ಕನ್ನಡದಲ್ಲಿ ಏನ್ ಬರ್ತಿದೆ ಅಂದ್ರೆ वहाँ पर कन्नड़ा में क्या लिखा गया है ಕೆಂಡದ ಮೇಲೆ ಸುಟ್ಟ ಮಾಂಸವನ್ನು वहाँ पर जले हुए मांस को ಕೊಯ್ಲಿಪೆ कोयले पर जलाया गया मांस को ರೊಟ್ಟಿಯನ್ನು ತಂದನು. और रोटी को वो ले आया। ಕೆಂಡದ ಮೇಲೆ ಸುಟ್ಟ ರೊಟ್ಟಿ ಅಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟದ್ದು. कोयला पर जला हुआ रोटी यानी वो पृथ्वी से संबंधित है। ದೇವರು ಅದಕ್ಕೋಸ್ಕರ ಒಂದು ಬೆಂಕಿಯನ್ನು ಕೊಟ್ಟ. परमेश्वर ने उसके लिए एक आग को दिया। ಕರೆಕ್ಟ್ ಎಲಿಯನಿಗೆ ಅದನ್ನೇ ಉಣಿಸದ. एलिया को उसी से खिलाया गया। ಆಮೆನ್ आमेन ಆಮೆನ್. आमेन। ಮೂರನೇ ಬೆಂಕಿ तीसरा अग्नि ಪೊದೆಯ ಬೆಂಕಿ. पौधे का ಅದು अग्नि ಸುಟ್ಟು ಹಾಕುವುದಿಲ್ಲ. वो भस्म नहीं करता। ಮತ್ತದೇನು ಶೋಕ್ ಬರ್ತದ? तो फिर वो शो के लिए आता ಶೋಕ್ಗೆ है ಬರೋದಿಲ್ಲ ಅದು. वो शो के लिए नहीं आता। ಆಹಾ. नहीं ಅದು ದೇವರ ಧ್ವನಿಯನ್ನು ತರುವ ಬೆಂಕಿ. वो परमेश्वर की आवाज को लाने वाला ಮೊದಲನೆಯ अग्नि ಬೆಂಕಿ है। पहला अग्नि ನರಕದ ಬೆಂಕಿ. नरक का अग्नि। ಎರಡನೇದು दूसरा ಭೂಲೋಕದ ಬೆಂಕಿ. पृथ्वी का अग्नि। ಮೂರನೇದು तीसरा ಪರಲೋಕದಿಂದ ಬರುವ ಬೆಂಕಿ. स्वर्ग से आने वाला ಆದ್ರೆ अग्नि ಯಜ್ಞವನ್ನು ಸುಡುವಂತದ್ದು. लेकिन यज्ञ को जलाने वाला ಅದಕ್ಕೆ अग्नि। ಭೂಲೋಕದ ಬೆಂಕಿಯ ಬಲ ಇದೆ. उसके अंदर पृथ्वी का अग्नि का बल है। ಆಮೆನ್. आमेन। ನಾಲ್ಕನೇದು चौथा ಪೊದೆಯ ಬೆಂಕಿ. पौधे का अग्नि। ಇದು ಬರುವಾಗ ये जब आता है ಪೊದೆಯನ್ನು ಸುಡುವುದಿಲ್ಲ. वो पौधे को जलाता नहीं है। ಮೋಶೆ मूसा ಆ ಬೆಂಕಿಯಲ್ಲಿ ಪ್ರವೇಶಿಸಿದ. उस अग्नि में उसने ಅವನು प्रवेश किया। ಸುಟ್ಟು ಹೋಗ್ಲಿಲ್ಲ. वो जलकर भस्म नहीं ಆದ್ರೆ हुआ ಸಂಪೂರ್ಣವಾಗಿ ಬದಲಾದ. लेकिन संपूर्ण तरीके से बदल ಬೇರೆನೇ गया। ಆಗ್ಬಿಟ್ಟ वो ಅವನು. अलग ही बन गया। ಪೊದೆಯ ಬೆಂಕಿನ ನೋಡಿದಾಗ पौधे के अग्नि को जब उसने देखा ಅವನು ಬದಲಾಗಿರ್ಲಿಲ್ಲ. वो बदला नहीं था। ಒತ್ತಾಯ ಪೂರ್ವಕವಾಗಿ ಹೊರಟ. वहाँ पर दबाव से वो वहाँ चला। ಅಗ್ನಿ ಸ್ತಂಭವನ್ನು ನೋಡುವಾಗ अग्नि स्तंभ को जब वो देख रहा था ಬದಲಾದ. वो बदल गया। 50% ಬದಲಾದ. 50% बदल ಆದ್ರೆ गया। ಬೆಂಕಿಯಿಂದ ತುಂಬಿದಂತ ಬೆಟ್ಟವನ್ನು ಏರುವಾಗ लेकिन अग्नि से भरे हुए पर्वत को जब वो चढ़ रहा था ಮೋಶೆಯು मूसा ಯಾವ ಮಟ್ಟಕ್ಕೆ ಬದಲಾದ್ನಂದ್ರೆ किस हद तक वो बदल गया था। ದೇವರಿಗೆ ಮನುಷ್ಯರು ಅವನ ಸಮಾಧಿ ಮಾಡುವುದು ಅನುಚಿತವಾಗಿ ಕಂಡು ಬರುವಷ್ಟು ಬದಲಾದ. परमेश्वर को उसका समाधि करना भी अउचित नजर आया। उस अर्थ आಯ್ತಾ? तरीके से बदल आया। आप समझ रहे ಇದು हो ಯಾವ ಬೆಂಕಿ ಅಂದ್ರೆ ये कौन सा अग्नि ನಿನ್ನನ್ನು है ಯಾವ ಮಟ್ಟಕ್ಕೆ आपको- ಶುದ್ಧೀಕರಿಸ್ತದಂದ್ರೆ आपको इस हद तक वो शुद्ध कर देता है कि ಇನ್ನು ಈ ಲೋಕದ ಅಶುದ್ಧ ಕೈಗಳು ಸಹ ನಿನ್ನನ್ನು ಮುಟ್ಟಕೂಡದು ಅನ್ನುವಂತ ರಾಜಾಜ್ಞೆ ಪರಲೋಕದಿಂದ ಹೊರಡುವ ಮಟ್ಟಕ್ಕೆ ನಿನ್ನನ್ನು ಅದು ಬದಲಾಯಿಸ್ತದೆ. इस पृथ्वी के अशुद्ध हाथ आपको नहीं चुना है उस हद तक वो आपको चलाता है। ಇವನು ಆ ಬೆಂಕಿಯಲ್ಲಿ ಎಷ್ಟು ಬದಲಾದ್ನಂದ್ರೆ उस अग्नि में इतना बदल गया कि ದೇವರು परमेश्वर ಮನುಷ್ಯರ ಕೈಗಳು ಇವನನ್ನ ಸಮಾಧಿ ಮಾಡುವುದು ಅನುಚಿತ. मनुष्य के हाथ इसको समाधि करना वो अउचित है। ನೀನು ಯಾವ ಮಟ್ಟದಲ್ಲಿದ್ದೀಯಾ? आप कौन से स्तर में हो? ನೀನು ಯಾವ ಮಟ್ಟದಲ್ಲಿದ್ದೀಯಾ? आप कौन से स्तर पे हो? ಇನ್ನು ಪೊದೆಯ ಮಟ್ಟದಲ್ಲಿದ್ದೀಯೋ? अभी भी पौधे के स्तर पे हो? ಇನ್ನು ಪೊದೆಯ ಮಟ್ಟದಲ್ಲಿರುವಾಗ ಗುಲಾಮತನ ಇನ್ನೂ ಇರ್ತದೆ, ನೆನಪಿರಲಿ. पौधे के स्तर में जब हो गुलामी तभी भी रहता है, याद ಇವನು रखिए। ಪೊದೆಯ ಬೆಂಕಿಯನ್ನ ಮಾತಾಡುವಾಗ जब ये पौधे के अग्नि से बात कर रहा था ಆತನು ಇನ್ನು ಗುಲಾಮನೇ. वो तभी गुलाम ही था। ಯಾಕೆ? क्यों? ಅವನು ಸ್ವತಂತ್ರತೆಯಿಂದ ಎದೆ ಒಪ್ಪಿಸಿಕೊಂಡು ದೇಶದಿಂದ ಹೊರಟು ಬಂದವನಲ್ಲ. वहाँ पर स्वतंत्रता से चाहती थी सीना देख कर वो नहीं ಕಳ್ಳನ आया ಹಾಗೆ था। ಮುಚ್ಚಿಟ್ಕೊಂಡು ಓಡಿ ಬಂದವನೇ. चोर के जैसे चुप कर वो भाग कर आया है। ಪೊದೆಯಷ್ಟು ಬೆಂಕಿಯಲ್ಲಿ ನೀನಿದ್ರೆ पौधे जैसे आग में आप ಅದು हो तो ದೇವರ ಬೆಂಕಿಯೇ. वो परमेश्वर का अग्नि ही है। ನೋಡಿ, सुनिए, ಒಂದು ಗ್ಲಾಸ್ ನೀರಿನಿಂದ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. एक गिलास पानी से आप नहा नहीं सकते। ನನಗೆ ದೇವರ ಆತ್ಮನಿದ್ದಾನೆ. मुझे पवित्र आत्मा है। ಎಷ್ಟಿದ್ದಾನೆ? कितना है? ಗ್ಲಾಸ್ ಅಷ್ಟ? एक गिलास उतना, ತಂಬಿಗೆ ಅಷ್ಟ? एक लोटा उतना,
ಅರ್ಥ ಆಯ್ತಾ? आप समझ रहे हो? ಪೊದೆಯಷ್ಟೇ ಇರುವುದಾಗಿದ್ರೆ पौधा उतना ही है तो ಗುಲಾಮತನ ಇನ್ನೂ ಮುಗಿದಿಲ್ಲ. गुलामी अभी खत्म नहीं हुआ है। ನೀವು ಅನ್ಬಹುದು आप कह सकते ಯೇಸುವಿನ हो ರಕ್ತ यीशु मसीह का लहू ಹೆಜ್ಜೆ ಹೆಜ್ಜೆಯಾಗಿ ತೋರಿಸ್ತೀನಿ. एक एक कदम पर मैं आपको दिखाऊंगा। ಹೊಸ ಒಡಂಬಡಿಕೆಯಲ್ಲಿಯೇ ಈ ಬೆಂಕಿ ಇದೆ. नए करार में ही यहाँ अग्नि है। ಐ ವಿಲ್ ಆನ್ಸರ್ ಯುವರ್ ಥಿಯಾಲಜಿ. मैं आपके सिद्धांतों को उत्तर दूंगा। ಆಮೆನ್. आमेन। ಕೇಳ್ತಾ ಇದ್ರೆ ಆಮೆನ್ ಅಂತ अगर ಹೇಳ್ತೀರಾ? सुन रहे तो आमेन आप कहेंगे। ಪಾಸ್ಟ್ರೇ ಪಾಸ್ವಾನ್ ಈ ಜಿ, ಬೆಂಕಿ ಯಾಕೆ ಬೇಕು? यह आग क्यों चाहिए? ಕೇಳಿ. सुनिए, ಆ ಪೊದೆ ಅಷ್ಟಿದ್ರೆ वह पौधे उतना रहेगा ನೀನು तो ಬಿಡುಗಡೆ ಹೊಂದಿದವನಲ್ಲ आप ಇನ್ನು. छुटकारा पाए हुए नहीं हो। ಓಡಿ ಬಂದವನು. वो भाग कर आए हुए आप हो। ಆ ಪೊದೆ वह पौधा ನಿನ್ನನ್ನು ಮುಂದೆ ಕರ್ಕೊಂಡು ಹೋಗೋದಿಲ್ಲ ಕ್ರೈಸ್ತ ಜೀವಿತದಲ್ಲಿ. मसीह जिंदगी में आपको आगे नहीं ले जाएगा। ಮೊದಲು ಸ್ವತಂತ್ರತೆನ ಗಿಟ್ಟಿಸಿಕೊಳ್ಳೋದಕ್ಕೆ ಕಳಿಸ್ತದೆ. पहले स्वतंत्रता को हासिल करने के लिए वो आपको भेजेगा। ಯೇಸು ಸ್ವಾಮಿ यीशु मसीह ಹುಟ್ಟಿದಾಗ जब उनका जन्म हुआ ದೇವ ಕುಮಾರನೇ. वो देव कुमार ही है। ಆತನು ಹುಟ್ಟಿದ್ದು उनका जन्म ಪವಿತ್ರಾತ್ಮನಿಂದ. पवित्र आत्मा से है। ಎಲ್ರಿಗೂ ಅರ್ಥ ಆಗ್ತಾ ಇರ್ತಾನೆ? आप सब समझ रहे हो ना? ಪವಿತ್ರಾತ್ಮನಿಂದ ಹುಟ್ಟಿದ್ದು पवित्र आत्मा से जो जन्मा ಪರಿಶುದ್ಧವಾಗಿರ್ತದೆ, है वो पवित्र रहता है, वो ಪರಿಪೂರ್ಣವಾಗಿರ್ತದೆ. परिपूर्ण होता है। ಆದ್ರೆ ಈ ಬೆಂಕಿ ಅವನ ಮೇಲೆ ಬರುವಾಗ लेकिन ये अग्नि जब उन पर आया, ಯೋಹಾನನು यूहन्ना ಅವನನ್ನ उनको ನೀರಿನಲ್ಲಿ ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ಕೊಟ್ಟ. योर्दान नदी के पानी में उसे बैप्टिस्मा ಅವನ दिया। ಮೇಲೆ ಬರುವಾಗ जब वो ऊपर आ रहे थे ಪವಿತ್ರಾತ್ಮನ ಅವನ ಮೇಲೆ ಇಳಿದು ಬಂದ. पवित्र आत्मा उन पर उतर आ गए। ಪವಿತ್ರಾತ್ಮನ ಅವನ ಮೇಲೆ ಇಳಿದು ಬಂದಾಗ पवित्र आत्मा जब उन पर उतर ಸತ್ತವರು आए, ಹೇಳಲಿಲ್ಲ, मुर्दे जी नहीं उठे, ಭೂಕಂಪಗಳಾಗ್ಲಿಲ್ಲ, भूकंप नहीं हुए, ಬಿರುಗಾಳಿ ಬರ್ಲಿಲ್ಲ. आंधी नहीं आए, ಆದ್ರೆ ದೇವರ ಆತ್ಮನು लेकिन पवित्र आत्मा ಮೊದಲು ಅವನನ್ನ पहले उनको ಅಡವಿಗೆ ನಡೆಸಿದ. जंगल की ओर चलाया। ಪೊದೆ वह पौधा ಮೊದಲು पहले ಸ್ವತಂತ್ರತೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ನಡೆಸ್ತದೆ. स्वतंत्रता को हासिल करने के लिए चलाता है। ದೇವರ ಆತ್ಮನ ಹೇಳಿದ, परमेश्वर के आत्मा ने ಮೊದಲು कहा ನೀನು ಫರೋನಿಂದ ಶೋಧಿಸಲ್ಪಡಬೇಕು. पहले तुम्हें फिरौन से शोधित होना है। ಅಂದ್ರೆ ಈ ಲೋಕದ ಸೈತಾನನು उसका मतलब इस दुनिया का शैतान ಬರುವಾಗ जब आप वापस ನೀನು लौटेंगे, ಜಯವುಳ್ಳವನಾಗಿ ಸ್ವತಂತ್ರವುಳ್ಳವನಾಗಿ ಹೊರಗಡೆ तुम ಬರಬೇಕು. विजयमंत होकर स्वतंत्रता पाकर बाहर आना है। ಎಷ್ಟೋ ವಿಶ್ವಾಸಿಗಳು, कितने सारे ಎಷ್ಟೋ विश्वासी, ಸಭೆಗಳು कितने सारे ಇನ್ನೂ कलीसिया ಅದೇ ಅರಣ್ಯದಲ್ಲಿದೆ, अभी भी उसी जंगल में है, ಹೊರಗಡೆ ಬಂದೇ ಇಲ್ಲ. वो बाहर आए ही नहीं ಆದ್ರೆ है। ಪೊದೆ ಬೆಂಕಿ ಇದೆ. लेकिन पौधे का अग्नि है। ತೋರಿಸ್ತೀನಿ. दिखाऊंगा। ಇಂಟ್ರೆಸ್ಟಿಂಗ್ ಅಲ್ವಾ? ये दिलचस्प है ना? ಪೊದೆ ಬೆಂಕಿ ಇದೆ. पौधे का अग्नि है। ಹಲೋ, ಕೆಲವರು ಅದೊಂದನ್ನ ಇಟ್ಕೊಂಡು थोड़े लोग उस एक ही को 4 पकड़कर ಪ್ರವಾದನೆಗಳನ್ನ ಕೊಟ್ಟು 4 भविष्यवाणी देकर ಇಬ್ಬರನ್ನ ಬಿಳಿಸಿ 2 लोगों को गिराकर ನಾವೇ ದೊಡ್ಡ ಸೇವಕರೆಂಬುದಾಗಿ ಮೆರೀತಾರೆ. हम ही बड़े से सेवक है के चलते हैं। सर, श्रीमान ಇಲ್ಲ, नहीं, ನೀವು ಇನ್ನೂ ಪೊದೆ ಬೆಂಕಿಯಲ್ಲಿದ್ದೀರಾ. आप अभी भी उस पौधे के आग में ही हो। ಎಷ್ಟೋ ಸಭೆಗಳು कितने सारे कलीसिया ಇನ್ನೂ ಆ ಪೊದೆಗಳಲ್ಲೇ ಇದೆ. अभी भी उस पौधे में ही है। ಆ ಪೊದೆ ಬೆಂಕಿ वो पौधे का अग्नि ನಿನ್ನನ್ನ ಪ್ರಾರ್ಥನೆಗೆ ಕಳಿಸ್ತದೆ, आपको प्रार्थना में ನಿನ್ನನ್ನ भेजता है, ಉಪವಾಸಕ್ಕೆ ಕಳಿಸ್ತದೆ. आपको उपवास में भेजता है। ದೇವರಿಗೆ परमेश्वर को ಕಳ್ಳನಂತೆ ಓಡಿ ಬಂದವನನ್ನು ಉಪಯೋಗಿಸಲು ಆಸಕ್ತಿ ಇಲ್ಲ. चोर जैसे भाग कर आने वाले को इस्तेमाल करने में ದೇವರಿಗೆ दिलचस्पी नहीं है। परमेश्वर ನೀನು को ಅಲ್ಲೇ ಹೊರಟೋಗಿ तुम वही लौट कर ಸಾಧಿಸಿಕೊಂಡು हासिल करके ಫರೋನನ್ನ ಬಗ್ಗಿಸಿ फिरौन को झुकाकर ಇಳಿದು ಬಾ. वापस ಇದೇ लौटा ಬೆಟ್ಟದಲ್ಲಿ, इसी पर्वत पर, ಇದೇ ಬೆಟ್ಟದಲ್ಲಿ इसी पर्वत ಆ पर ದಿನ उस दिन ನಾನು ನಿನಗೆ ನಿಜವಾದ ಬೆಂಕಿಯನ್ನು ತೋರಿಸುವೆನು. मैं तुम्हें सही में अग्नि को दिखाऊंगा। ಇದೇನು ಅಲ್ಲ, ये कुछ भी नहीं है। ಆ ದಿನ उस दिन ನಿಜವಾದ ಬೆಂಕಿಯನ್ನು ತೋರಿಸುವೆನು. सही में अग्नि को मैं तुम्हें दिखाऊंगा। ಅದಕ್ಕೆ इसीलिए ಇವನು ಜಯ ಹೊಂದಿದವನಾಗಿ यह विजयमंत ಕೆಂಪು होकर ಸಮುದ್ರನ ಸೀಳಿ लाल समंदर को दुबागा ಬಂಡೆಗಳಿಂದ करके ನೀರನ್ನು ತೆಗೆದು चट्टान से पानी को निकाल कर ತನ್ನ ಜನರನ್ನು ಅಲ್ಲಿ ಕರ್ಕೊಂಡು ಬಂದಾಗ अपने लोगों को जब वहां पर वो ले ದೇವರು आया, ತಿರುಗಿ ಪೊದೆಯಲ್ಲಿ ಬರಲಿಲ್ಲ, परमेश्वर वापस से पौधे में ಇಡೀ नहीं आए, ಬೆಟ್ಟದ ಮೇಲೆ ಇಳಿದು ಬಂದ. पूरे पर्वत पर वो ಇಡೀ उतर ಬೆಟ್ಟನ आए, ಬೆಂಕಿಯಿಂದ पूरे ತುಂಬಿಸಿದ. पर्वत को अग्नि से उन्होंने भर दिया। ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಒಂದ್ಸರಿ ಆಮೆನ್ अगर ಅಂತ कोई ಹೇಳಿ. समझ रहा है तो एक बार आमीन आप कहिए। ಅಲ್ಲಿನೇ ಸಿಕ್ಕಾಕೊಳ್ಬೇಡಿ. वहीं पर अटक मत जाइएगा। ಕೇಳ್ತಾ ಇದ್ದೀರಾ? क्या आप सुन रहे हैं? ಯಾಕೆ? क्यों? ವಿಮೋಚನ ಕಾಂಡ निर्गमन का पुस्तक 19ನೇ ಅಧ್ಯಾಯ उसका 19वां अध्याय 4ನೇ ವಚನ, उसका 4था वचन 3 ಮತ್ತು 4. 3 और 4। ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವನಾದರೆ ಇಸ್ರಾಯೇಲರಿಗೆ ಈ ಮಾತು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ
ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನಾನು ಹೇಳಿದೆ ನಾನೊಂದು ಪ್ರವಾದನೆಯನ್ನು ತಂದಿದ್ದೀನಿ. ನಾನು ಹೇಳಿದೆ ನಾನೊಂದು ಪ್ರವಾದನೆಯನ್ನು ತಂದಿದ್ದೀನಿ. ನಾನು ನಿಮ್ಮನ್ನ ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಎಲ್ಲಿ ಗಟ್ಟಿಯಾಗಿ ಹೇಳ್ರಿ. जोर से कहिए. ಎಲ್ಲಿ? कहाँ पर? ಗಟ್ಟಿಯಾಗಿ जोर से. ಎಲ್ಲಿ? ಹಿಂದಿನವರು ನನ್ನ ಸ್ಥಳಕ್ಕೆ. ಆಮೆನ್. आमेन. हिंदी में क्या कहते हैं? मेरा स्थान या ನನ್ನ ಸ್ಥಳ. मेरे पास. ಯಾರಾದ್ರೂ ಹೇಳ್ರಿ ನನ್ನ ಸ್ಥಳ. कोई तो कहिए. ಯಾಕೆ ಐಗುಪ್ತದಲ್ಲಿ ದೇವರ ಜೊತೆಗಿರ್ಲಿಲ್ವಾ? क्यों मिस्र देश में परमेश्वर उनके साथ नहीं थे? ಅರಣ್ಯದಲ್ಲಿ ಮಹತ್ಕಾರ್ಯವನ್ನು ಮಾಡುವಾಗ ಆತ ಅವ್ರ ಜೊತೆಗಿರ್ಲಿಲ್ವಾ? जंगल में चमत्कार करते समय वो उनके साथ नहीं थे. ಆದ್ರೆ ಸೀನಾಯಿ ಬೆಟ್ಟದ ಬಳಿ ಬರುವಾಗ लेकिन सीनाई पर्वत के पास जब वो आए, ಬೆಂಕಿ ಬಂದ ಮೇಲೆ आग आने के बाद ನನ್ನ ಸ್ಥಳಕ್ಕೆ ಅಂತ ಹೇಳ್ತಾ ಇದ್ದಾನೆ. अपने पास के वो कह रहे ಯಾಕೆ? हैं. क्यों? ಮಹತ್ಕಾರ್ಯವಿರಬಹುದು, चमत्कार हो सकता है ನಿನ್ನ ಜೀವನದಲ್ಲಿ, आपके जिंदगी में, ಆದ್ರೆ ಇನ್ನೂ ನೀನು ದೇವರ ಸ್ಥಳದಲ್ಲಿ ಇಲ್ಲ. लेकिन अभी भी आप परमेश्वर के जगह में नहीं हो. ನಿನ್ನ ಜೀವನದಲ್ಲಿ ಕೆಂಪು ಸಮುದ್ರ ಇಬ್ಬಾಗ ಆಗ್ತಿರಬಹುದು, आपके जिंदगी में लाल समुद्र दुबागा हुआ होगा, ಆದ್ರೆ ಇನ್ನೂ ನೀನು ದೇವರ ಸ್ಥಳದಲ್ಲಿ ಇಲ್ಲ. लेकिन अभी भी आप परमेश्वर के जगह में नहीं हो. ದೇವರ ಸ್ಥಳದಲ್ಲಿ ಇರುವ ಪ್ರಾಮುಖ್ಯ ಚಿಹ್ನೆ ಏನಂದ್ರೆ ಬೆಂಕಿ. परमेश्वर के जगह में रहने वाला प्रामुख्य पवित्र चिन्ह वो आत्मा आग है. ಬೆಂಕಿ. पवित्र आत्मा का आग वह ಯಾವ है ಕ್ರೈಸ್ತನು, जो मसीहा, ಯಾವ ಕ್ರೈಸ್ತನು जो मसीह व्यक्ति ಪವಿತ್ರಾತ್ಮನ ಬೆಂಕಿಲಿಲ್ವೋ पवित्र आत्मा के अग्नि में नहीं हो, ಅವನು ಇನ್ನೂ ಪರಿಪೂರ್ಣನಾಗಲಿಲ್ಲ. वो परिपूर्ण नहीं हुआ है. ಪಾಸ್ಟ್ರೇ, ಪಾಸ್ವಾನ್ ಜಿ, ಯೇಸುವಿನ ರಕ್ತ ಉಂಟು. यीशु मसीह का लहू ಸರ್, है. ಯೇಸುವಿನ ರಕ್ತ श्रीमान यीशु मसीह का ಅಂದ್ರೆ लहू, ಕುರಿಮರಿಯ ರಕ್ತ उसका मतलब मेमने का लहू ಐಗುಪ್ತದಿಂದ ಅವನು ಹೊರಗೆ ತಂತು. मिस्र देश से उन्हें बाहर ले आया. ಹೌದು, हाँ, ರಕ್ತ लहू ಶುದ್ಧೀಕರಿಸ್ತದೆ. वो शुद्ध करता है. ಆದ್ರೆ ಬೆಂಕಿ लेकिन आग जो है ಏನ್ ಮಾಡ್ತದೆ ನೋಡೋಣ. वो क्या करता है देखेंगे. ಸಿದ್ಧರಾಗಿದ್ದೀರಾ? आप तैयार हो? ಪಾಸ್ಟ್ರೇ, पासवान जी, ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಬೆಂಕಿ ಪಾಸ್ಟ್ರೇ. सिर्फ पुराने करार में आग है पासवान ನೋಡೋಣಲ್ಲ. जी. हम देखेंगे ना. ತಾಳ್ಮೆ ಇರಲಿ. थोड़ा धीरज रखिए. ಯಾಕೆ ಬೆಂಕಿ ಬೇಕಂತ ಕಿರಿಸ್ತಾ ಇದ್ದೀನಿ? क्यों आग आग कह के इतना मैं चीख ಇವತ್ತು रहा हूँ. ಸಭೆಗಳಲ್ಲಿ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ಗಳಿವೆ, आज कलीसिया में अच्छे से वाद्य है, ಒಳ್ಳೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಸ್ ಗಳಿವೆ. अच्छा सा अकाउंट डिपार्टमेंट है. ಇವತ್ತು ಸಭೆಗಳಲ್ಲಿ ಒಳ್ಳೆ ವಾಲಂಟಿಯರ್ಸ್ ಇದ್ದಾರೆ, आज कलीसिया में अच्छे से वॉलंटियर्स ಆದ್ರೆ है, ಬೆಂಕಿ ಇಲ್ಲ. लेकिन आग नहीं है. ಪಾಸ್ಟ್ರೇ, पासवान जी, ನಮಗಿದು ಬೇಕು. हमें ये चाहिए. ನೋಡೋಣ. हम देखेंगे. ಯಾರು ಇನ್ನೂ ಇದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? यहीं पर है तो आमेन कहेंगे. ಮೋಶೆ मूसा ಒಂದೊಂದೇ ಹೆಜ್ಜೆ ಹೇಳ್ತೀನಿ ಕೇಳಿ. एक एक कदम पर बताते ಯಾಕೆ हैं, ನನ್ನ सुनिए. ಸ್ಥಳ क्यों मेरा जगह? ಕೇಳಿ. सुनिए, ಎಲ್ಲಿ ಯೆಹೋವನ ಬೆಂಕಿ ಇದೆಯೋ जहाँ पर यहोवा का आग है ಅಲ್ಲಿ ಯೆಹೋವನ ಇದ್ದೇ ಇರ್ತಾನೆ. वहाँ पर यहोवा होता ही है. ಕೇಳಿ. सुनिए, ಒಂದ್ಸಾರಿ ದೇವರು ಮೋಶೆಗೆ ಹೇಳಿದ್ರು, एक बार परमेश्वर ने मूसा से ನೀವು कहा, ಮೊಂಡ ಸಂತಾನದವರು, तुम जिद्दी संतति हो, ನಾನು ನಿಮ್ ಜೊತೆಗೆ ಬರೋದಿಲ್ಲ, मैं तुम्हारे साथ ನೀವು नहीं ಹೋಗ್ರಿ, आऊंगा, तुम जाओ, ನನ್ನ ದೂತನನ್ನು ಕಳಿಸ್ತೀನಿ, मेरे दूत को मैं ಏನ್ भेजूंगा, ಮಹತ್ಕಾರ್ಯ ಬೇಕು ಅದೆಲ್ಲ जो ಕೊಡ್ತೀನಿ. चमत्कार चाहिए सब मैं करूंगा. ಮಹತ್ಕಾರ್ಯ ಇದ್ರೂ ದೇವರು ಇರ್ಲಿಕ್ಕಿಲ್ಲ ಅಂದಂಗಾಯ್ತು. चमत्कार रहने के बाद भी परमेश्वर नहीं है, उस तरीके से हुआ. ಯಾಕೆ ಬೇಕು ಈ ಬೆಂಕಿ? क्यों चाहिए ये आग? ಕೇಳಿದ್ರ? क्या आपने सुना? ಈ ಬೆಂಕಿ ಸುಟ್ಟು ಹಾಕುವಂತದ್ದಲ್ಲ. यह आग भस्म करने वाला आग नहीं है. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ. पहला चीज आप याद ನನ್ನ रखिए. ಪ್ರಶ್ನೆಗೆ ಉತ್ತರ ಕೊಡ್ಬೇಕು ತಾವುಗಳು. आप सब मेरे सवाल का एक जवाब देना ಇವಳು है. ಪೊದೆ, ಈಗ ये पौधा है, ಇವಳು ಪೊದೆ, ये पौधा है, ಇದಕ್ಕೆ ಬೆಂಕಿ ಹತ್ತಿದೆ. इसे आग लगा ಯಾವ है. ಬೆಂಕಿ? कौन सा अग्नि? ಪರಲೋಕದ ಬೆಂಕಿ ಹತ್ತಿದೆ. स्वर्ग का आग लगा है. ಇದಕ್ಕೇನಾದ್ರೂ ನೀವು ಭೂಮಿ ಬೆಂಕಿ ಹಚ್ಚಲಿಕ್ಕೆ ಹೋದ್ರೆ ಏನಾಗುತ್ತೆ? इसके लिए आप पृथ्वी का आग लगाएंगे तो क्या ಯಾರಿಗೂ होगा? ಗೊತ್ತಿಲ್ಲ ನಿಮಗೆ. आप किसी को नहीं पता. ಈಗ ಆಲ್ರೆಡಿ ಬೆಂಕಿ ಹತ್ತಿದೆ, अब पहले से आग ಆದ್ರೆ लगा ಅದು है, ಎಂತ ಬೆಂಕಿ ಅಂದ್ರೆ लेकिन वो किस तरीके का आग ಅದು है? ಸುಟ್ಟು ಹಾಕುದಿಲ್ಲ, वो भस्म नहीं होता, ಉರಿತಾ ಇದೆ. वो जल रहा है. ಉರಿದ್ರೆ ಸುಟ್ಟು ಬೂದಿ ಆಗ್ಬೇಕಲ್ಲ, अगर जल रहा है तो राख होना है ना, ಬೂದಿ ಆಗೋದಿಲ್ಲ. वो राख नहीं हो ಈ रहा. ಬೆಂಕಿ ಗುಣ ಏನಂದ್ರೆ यह आग का गुण क्या है? ಯಾರನ್ನು ಹೊತ್ಕೊಳ್ತಾ
ಹತ್ಕೊಳ್ತದೋ जिसके अंदर वो लग जाता ಅವರನ್ನು है ಉರಿಸ್ತದೆ. उसे जलाता है। ಯಾವ ರೀತಿ ಉರಿಸ್ತದ ಅಂದ್ರೆ किस तरीके से जलाता ಅವರು है ಸುಟ್ಟೋಗೋದಿಲ್ಲ. यानी वो जलकर राख नहीं ಇನ್ನು होते ಬಲಗೊಳ್ತಾರೆ. और भी बल पाते हैं। ಆವಾಗ और तब ನೀನು ಭೂಮಿ ಬೆಂಕಿದ್ರ ಹತ್ರ ಹೋದ್ರೆ तो पृथ्वी के अग्नि को ले जाओगे तो ಅದನ್ನ ಹತ್ಕೊಳ್ತದಂತೀರಾ? क्या उसे लगेगा? ಆ ಬೆಂಕಿ वह आग ಅದನ್ನು ಸುಟ್ಟಾಕ್ತದೆ. उसे जलाकर राख ಹೆಂಗೆ ಅಂತ करेगा। ತೋರಿಸ್ತೀನಿ. कैसे मैं आपको ಅದು दिखाता ಹೆಂಗೆ? हूँ वो कैसे। ಮೂವರ ಹೆಸರು ಹೇಳ್ತೀನಿ. 3 लोगों के नाम को मैं ಪ್ರಕಟಣೆ बताऊंगा। ಬಂದ್ಬಿಡ್ತದೆ ನಿಮ್ಮ प्रकटीकरण ಬುದ್ಧಿಗೆ. आपके बुद्धि में आ जाएगा। ಶದ್ರಕ್, ಮೇಷಕ್, मेशक, ಅಬೇದ್ನೆಗೋ. अबेदनेगो। ಯಾರಾದ್ರೂ ಇಲ್ಲಿದ್ದೀರಾ? क्या कोई यहाँ पर है? ಶದ್ರಕ್, ಶದ್- ಮೇಷಕ್, ಅಬೇದ್ನೆಗೋ शद्रक, मेशक और अबेदनेगो ಎಲ್ಲರೂ ಬೆಂಕಿಯನ್ನ ಕಳ್ಕೊಂಡು सारे लोग आग को खोकर ಅರಸನಿಗೆ ಭಯಪಟ್ಟು राजा से डर कर ಆತನು ಇಟ್ಟಂತ ಮೂರ್ತಿಗೆ ಅಡ್ಡ ಬಿದ್ರು. उससे रखे हुए मूर्ति के साष्टांग ಆದ್ರೆ हो ಒಂದು गए। ಬೆಂಕಿ लेकिन एक आग ಇವರಲ್ಲಿ ಉರಿತಾ ಇತ್ತು. इनमें जल रहा था। ಈ ಬೆಂಕಿ ನಿನ್ನಲ್ಲಿ ಉರಿತಾ ಇದ್ರೆ यह आग आप में जलते रहेगा ಯಾವುದು तो ಈ ಬೆಂಕಿ? ये आग कौन सा ನಿನ್ನ है? ರಾತ್ರಿಯನ್ನ ಪ್ರಾರ್ಥನೆಯಲ್ಲಿ ಹಾಕುವ ಬೆಂಕಿ. आपके रात को प्रार्थना में डालने वाला आग। ನೀನು ನಿನ್ನ ಬೆಂಕಿಯನ್ನ ಕಾದುಕೊಳ್ಳೋದಾಗಿದ್ರೆ अब आपके आग को रखवाली ದೇವರು करेंगे ತನ್ನ तो ಬೆಂಕಿಯನ್ನ ತುಂಬಿಸ್ತಾನೆ. परमेश्वर अपने आग से भर देंगे। ಇವ್ರು ಹೇಳಿದ್ರು, इन्होंने कहा ಅರಸನೇ राजा ನಿನಗಿದು ತಿಳಿದಿರಲಿ, ये तुम्हें समझ नहीं आया। ನಮ್ಮ ದೇವರು मेरे परमेश्वर ನಮ್ಮನ್ನ हमें ಈ ಬೆಂಕಿಯಿಂದ इस आग से ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ. बचाने के लिए सामर्थ्य है। ಒಂದು ವೇಳೆ अगर ಅವನು ರಕ್ಷಿಸದೇ ಇದ್ದರೂ वो नहीं बचाएंगे तो ನಾವು भी ಮಾತ್ರ हम तो ಸಾಯ್ತೀವಿ ಹೊರತು. मरेंगे। लेकिन ಮೊನ್ನೆ परसों के दिन ಬಾಂಬೆಯಿಂದ बॉम्बे से ಸಿಂಧಿ ಹಿನ್ನೆಲೆಯಿಂದ सिंधी इतिहास से ಸಿಂಧಿಗಳು ಗೊತ್ತಾ? सिंधी आप ದೊಡ್ಡ जानते ದೊಡ್ಡ हो ಬಿಸ್ನೆಸ್ ಮ್ಯಾನ್ಗಳು बड़े बड़े बिजनेसमैन ಸಿಂಧಿ ಹಿನ್ನೆಲೆಯಿಂದ सिंधी इतिहास ಭಯಂಕರ से ಐಶ್ವರ್ಯನಾಗಿರುವ ಒಬ್ಬ वो बहुत ही अमीर व्यक्ति ಗೋವಾದಲ್ಲಿ ಭೇಟಿಯಾದೆ. गोवा में मैं मिला। ರಕ್ಷಣೆ ಹೊಂದಿರುವ ಆತನು. उसने तारण पाया है। ನೀವು ಸಿಂಧಿಗಳನ್ನ ಗುರ್ತು ಹಿಡಿಬೇಕಂದ್ರೆ ಫುಲ್ ಬೆಂಗಾರ ಇರ್ತದಲ್ಲ. सिंधियों को पहचानना है तो पूरा सोना अरे से और भरे गुर्त। रहते हैं। वही उनका पहचान ಮಾತಾಡ್ತಾ है। बात करते हुए ಒಬ್ರಿಗೊಬ್ರು ಹಂಚ್ಕೊಳ್ತಾ ಇದ್ವಿ. एक दूसरे से हम बात कर ಆತನ ಮಾತು रहे ಹೇಳಿದ. थे। उसने एक बात को ನನ್ನ कहा ಮನಸ್ಸಿಗೆ ಬಹಳ ಮುಟ್ಟಿ ಬಿಡ್ತು. मेरे मन को उसने बहुत छुआ। ಏನಂದ್ರೆ? वो क्या है? ಪಾಸ್ಟರ್ पासवान जी ವಾಕ್ಯದಲ್ಲಿ ಬರೆದಿದೆ, वचन में लिखा गया है ನಿನಗೆ ಅಬ್ರಹಾಮನಿಗೆ अब्राहम ದೇವರು को परमेश्वर ಅವನಿಗೆ ಬಹಳ ಪ್ರಿಯವಾದದ್ದನ್ನೇ ಕೇಳಿದ. बहुत प्रिय वस्तु को ही उसने पूछा। ಏನದು? वो क्या है? ಮಗನನ್ನ. उसका बेटे को। ವಾಕ್ಯದಲ್ಲಿ वचन में ನಿನಗೆ ಬಹಳ ಪ್ರಿಯವಾದದ್ದನ್ನ आपसे बहुत प्रिय जो है ಕರ್ತನಿಗೆ ಸಮರ್ಪಿಸು. परमेश्वर को समर्पित कीजिए। ಯಾಕಂದ್ರೆ ನಿನ್ನ ಕರ್ತನಾದ ಯೆಹೋವನನ್ನ, क्योंकि आपके परमेश्वर यहोवा को, ನಿನ್ನ ಇಂಗ್ಲಿಷ್ ನಲ್ಲಿ ಹೇಳ್ತದೆ ಆನರ್ ವಿತ್ ಯೋರ್ ಸಬ್ಸ್ಟೆನ್ಸ್, ನಿನ್ನ ಎಲ್ಲಾ ಆಸ್ತಿಯಿಂದ ಗೌರವಿಸು. आपके सारे संपत्ति से उनका आदर कीजिए। ಅವನು ಸ್ಮೈಲ್ ಮಾಡಿ ನನಗೆ ಕೇಳ್ದ, मुस्कुराते हुए उन्होंने ಪಾಸ್ಟ್ರೇ, मुझसे पूछा, पासवान जी ಎಲ್ಲಕ್ಕಿಂತ ದೊಡ್ಡ ಪ್ರಿಯವಾದ ಸಂಗತಿ ಏನು ಗೊತ್ತಾ ನಮ್ಮ ಜೀವನದಲ್ಲಿ? हमारे जिंदगी में सबसे बड़ा प्रिय वस्तु क्या है आप जानते हो? ಒಬ್ಬ ಸಿಂಧಿ ಇದನ್ನ ಕೇಳೋದನ್ನ ನೋಡಿ एक सिंधी यह पूछते हुए ನಾನು ಲೆಕ್ಕ ಹಾಕ್ತಾ सुनकर ಇದ್ದೆ. मैं गिनती कर रहा था। ವ್ಯಾಪಾರ ಬಂಗಾರ ಎಲ್ಲ बिजनेस या फिर सोना सब ಆತ ಹೇಳ್ದ, कुछ। उसने कहा ಪಾಸ್ಟ್ರೇ, पासवान जी ಒಬ್ಬ ವ್ಯಕ್ತಿಗೆ एक व्यक्ति को ಬಹಳ ಪ್ರಿಯವಾದದ್ದೇನೆಂದ್ರೆ सबसे प्रिय वस्तु क्या है? ನಿದ್ರೆ. नींद है। ನಿದ್ರೆ. नींद। ನಾನು मैं ಅದನ್ನ ಕರ್ತನಿಗೆ ಸಮರ್ಪಿಸಿ उसे परमेश्वर को ರಾತ್ರಿಯಲ್ಲಿ सौंपकर ಎದ್ದು ಪ್ರಾರ್ಥಿಸುವುದಾಗಿದ್ರೆ रात में उठकर प्रार्थना करूंगा ನಾನು ನನ್ನ तो ಕರ್ತನಿಗೆ ಶ್ರೇಷ್ಠವಾದ ಕಾಣಿಕೆಯನ್ನು मैं ಅರ್ಪಿಸ್ತೇನೆ. मेरे परमेश्वर को श्रेष्ठ दान को देता हूँ। ವಾಹ್, ವಾಟ್ ಅ ಥಾಟ್! ಎಂತ ವಿಚಾರ, किस तरीके का विचार है? ಎಂತ ವಿಚಾರ! किस तरीके का विचार ಯಾರಾದ್ರೂ है? ಕೇಳಿದ್ರ? क्या किसी ने सुना? ನಮ್ಮವರು हमारे ಇನ್ನು लोग ಪೊದೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. अभी पौधे में ही अटके हुए हैं। ಸಭೆಯಲ್ಲಿನೇ ನಿದ್ಯೆಯನ್ನು ಪ್ರೀತಿಸ್ತಾರಂದ್ರೆ कलीसिया में ही नींद से प्यार करते हैं तो ಇನ್ ಮನೆಯಲ್ಲಿ ಏನ್ ಇವ್ರ ಗತಿ? अब घर में उनका हाल कैसे हो सकता है? ಹಲೋ, ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमीन। ಶದ್ರಕ್ ಮೇಷಕ್ ಅಬೇದ್ನೆಗೋ ಹೇಳಿದ್ರು, शद्रक मेशक अबेदनेगो ने कहा ನಾವು ಬಗ್ಗದಿಲ್ಲ, हम नहीं झुकेंगे, ಸಾಯ್ತೀವಿ, हम मर ಆದ್ರೆ जाएंगे ಮೊಣಕಾಲು ನಡೆದಿಲ್ಲ. लेकिन घुटने नहीं टेकेंगे। ಸಮುವೇಲನು सुमुएल ದೇವರ ದೀಪ ಇರುವ ಸ್ಥಳದಲ್ಲಿ ಮಲಗಿದ್ದ. परमेश्वर का दीप स्तंभ रहने वाले जगह में सोया था। ಕರೆಕ್ಟಾ? सही है? ಚಿಕ್ಕ ಬಾಲಕ वो छोटा सा बालक
ಮಕ್ಕಳು ಮಲಗಿದ್ರೆ ಏನು ಅರಿವಿರೋದಿಲ್ಲ. बच्चे जब सो जाते हैं कोई खबर नहीं होता. ಅಂತ ಚಿಕ್ಕ ಬಾಲಕ ऐसा छोटा सा बालक ರಾತ್ರಿ है ಎಲ್ಲ पूरा रात ಮೇಲಿಂದ ಮೇಲೆ ಎದ್ದು बार बार उठकर ದೀಪ ಸರಿ ಮಾಡ್ತಾನೆ, दीप को ठीक करता है, ಎಣ್ಣೆ ತುಂಬತಾನೆ, उस पर तेल डालता ಕಾಯ್ತಾ है ಇದ್ದಾನೆ. और उसका रखवाली कर रहा है. ನೀನು आप ದೇವರ ಪರವಾಗಿರುವಂತ ನಿನ್ನ ಆಗ್ರಹದ ಬೆಂಕಿಯನ್ನ ಕಾದ್ಕೋ. परमेश्वर के लिए रहने वाले आपके जुनून के आग का रखवाली ದೇವರು कीजिए. ಈ ಲೋಕದ ಬೆಂಕಿ ನಿನ್ನನ್ನು ಮುಟ್ಟಲಾಗದಂತ ಬೆಂಕಿಯಿಂದ ನಿನ್ನನ್ನು ಮುತ್ಕೊಳ್ತಾನೆ. यह पृथ्वी का अग्नि आपको नहीं छुए उस तरीके से अग्नि से आपको वो भर देंगे. ದೇವರು ಸಮುವೇಲನನ್ನು ಮಾತಾಡಿಸ್ದ, परमेश्वर ने सुमुएल से बात किया उपयोगिಸ್ದ. और इस्तेमाल किया. ಯಾಕೆ? क्यों? ಅವನ ಬೆಂಕಿಯನ್ನು ಕಾದ್ಕೊಂಡ. उसने उसके आग की रखवाली ನಿನ್ನ की. ಪ್ರಾರ್ಥನೆ ಬೆಂಕಿಯನ್ನು ಕಾದ್ಕೋ. आपके प्रार्थना के अग्नि का ನಿನ್ನ रखवाली ಉಪವಾಸದ कीजिए. ಬೆಂಕಿಯನ್ನು ಕಾದ್ಕೋ. आपके उपवास के अग्नि का रखवाली आप कीजिए. ಇದೆಯೋ ಇಲ್ವೋ? आप यहाँ पर हो या नहीं? ಪಾಸ್ಟ್ರೇ, पासवान जी, ಸಾಲ, कर्जा, ಪಾಸ್ಟ್ರೇ, पासवान जी, ಮಕ್ಕಳು, बच्चे, ಪಾಸ್ಟ್ರೇ, पासवान जी, ಕಷ್ಟ. संघर्ष. ಅದರ ಅರ್ಥ ನಿನ್ನಲ್ಲಿ ಬೆಂಕಿ ಇಲ್ಲ. उसका मतलब आप में वो आग नहीं है. ಯಾವ ಬೆಂಕಿ? कौन सा आग? ಆಗ್ರಹದಿಂದ ರಾತ್ರಿ ಎಲ್ಲ ಪ್ರಾರ್ಥಿಸುವ ಬೆಂಕಿ. जुनून से पूरा रात प्रार्थना करने वाला आग. ಉಪವಾಸವಾಗಿದ್ದು ಪ್ರಾರ್ಥಿಸುವ ಬೆಂಕಿ. उपवास रहकर प्रार्थना करने ಯಾಕೆಂದ್ರೆ वाला आग. क्योंकि ಈ ಬೆಂಕಿ ಮಾತ್ರ सिर्फ यह अग्नि ही ಪರಲೋಕದ ಬೆಂಕಿಯನ್ನು ಆಕರ್ಷಿಸ್ತದೆ. स्वर्ग के अग्नि को आकर्षित करता है. ಸೈನಿಕರು ಅವರನ್ನ ಕಟ್ಟಿದ್ರು, सैनिकों ने उसे बांधा ಮೂವರನ್ನ ಒಯ್ದ್ರು. और तीनों लोगों को ले गए. ಆದ್ರೆ ಆ ಬೆಂಕಿ लेकिन वहाँ आग ಸೈನಿಕರನ್ನ ಸಾಯಿಸಲಿಲ್ಲ. सैनिकों को नहीं मारा. ಶಡ್ರಕ್, ಮೆಷಕ್, ಅಬೇದ್ನೆಗೋ शद्रक, मेशक, अबेदनेगो ದೇವರ ಬೆಂಕಿಯಲ್ಲಿದ್ದಾರೆ. परमेश्वर के अग्नि में वह है. ಇನ್ನು ಅವ್ರನ್ನ ಯಾವ ಬೆಂಕಿಯಲ್ಲಿ ಹಾಕಿದ್ರು ಏನು? आप कौन से अग्नि में उन्हें डालेंगे? तो ಆಲ್ರೆಡಿ क्या है? ಪರಲೋಕದ ಬೆಂಕಿ ಅವ್ರನ್ನ ಮುತ್ಕೊಂಡ್ ಬಿಟ್ಟೈತೆ. पहले से स्वर्ग का आग उन्हें छुपा कर रखा है. ಹಾಕಿದ್ರು. उन्होंने डाल दिया. ಆಮೇನ್. आमेन. ಅರಸ ನೋಡ್ತಾನೆ, राजा देखता है ಮೂವರನ್ನ ಹಾಕಿದ್ವಿ, 3 लोगों को डाला है. ಈ ನಾಲ್ಕನೇವನು ಯಾರು? ये चौथा व्यक्ति कौन ಇವನು है? ದೇವ ಕುಮಾರನಂತ ಕಾಣ್ತಾನೆ. यह परमेश्वर के पुत्र जैसे ಯಾರಿವನು? नजर आते हैं. ये कौन है? ಪ್ರಕಟಣೆಯಲ್ಲಿ प्रकाशित वाक्य की पुस्तक ಅಗ್ನಿಗಳ में ಆಗಿರುವಂತ ಕಣ್ಣುಳ್ಳವನು. अग्नि से भरे हुए आग वाला. ಪ್ರಕಟಣೆಯಲ್ಲಿ ಬರೋದಿಲ್ಲ ಅವನು. प्रकाशित वाक्य में ही उन्होंने ಯಾರ್ಯಾರಲ್ಲಿ ಆ लिखा, ಬೆಂಕಿ ಇದೆಯೋ जिस किसी में वह आग है ಅವರೆಲ್ಲರ ಜೊತೆಗೆ ಬರ್ತಾನೆ. उन सारे लोगों के साथ वो आएंगे. ಆಮೇನ್. आमेन. ಅರ್ಥ ಆಗ್ತಾ ಇದೆಯಾ? आप समझ रहे हो? ಹಲ್ಲೆಲೂಯಾ. हालेलुया. ಅವ್ರಿಗೆ ಕಟ್ಟಿದ ಹಗ್ಗಗಳು ಬಿಚ್ಚಿ ಹೋಗ್ಬಿಟ್ಟು उनको बांधे गए रस्सी वो छूट गए. ಅಡ್ಡಾಡ್ತಾ ಇದ್ದಾರೆ. वो घूम रहे हैं. ಯಾಕೆ? क्यों? ಆಲ್ರೆಡಿ ಬೆಂಕಿಯಲ್ಲಿದ್ದಾರೆ. पहले से आग में वह ಈ है. ಲೋಕದ ಬೆಂಕಿ ಏನ್ ಮಾಡ್ಲಿಕ್ಕೆ ಸಾಧ್ಯ? इस दुनिया का आग कुछ भी नहीं ಯಾರು? कर ಅದಕ್ಕೆ ಹೇಳಿದ್ನಲ್ಲ, सकता. इसीलिए मैंने कहा ಯಾವ ना, ವಿಶ್ವಾಸಿ जो विश्वासी ಬೆಂಕಿಯಲ್ಲಿಲ್ವೋ आग में नहीं ಅವರಿಗೆ है, ಮಾತ್ರ ಈ ಲೋಕದ ಬೆಂಕಿಯ ಭಯ ಮತ್ತು ಅದನ್ನು ಸುಟ್ಟೆ ಸುಡ್ತದೆ. सिर्फ उन्हीं लोगों को इस दुनिया के अग्नि का डर है और वो उन्हें जला ही देगा. ಆದ್ರೆ ಯಾರು लेकिन जो लोग ಪರಲೋಕದ ಬೆಂಕಿಯಲ್ಲಿ ಇರ್ತಾರೋ स्वर्ग के अग्नि में ಈ ಲೋಕದ रहेंगे, ಬೆಂಕಿಯನ್ನು ಸುಡ್ಲಿಕ್ಕೆ इस दुनिया का आग उन्हें जला नहीं सकता. ನಾನು ಹೇಳಿದೆ ಪ್ರಾರಂಭದಲ್ಲಿ, मैंने प्रारंभ में ही बताया, ಈ ವರ್ಷ यह साल ಬಹಳ ಅವಶ್ಯಕರವಾದ ವರ್ಷ ಇದು. बहुत जरूरी साल ವೆರಿ है, ಕ್ರೂಷಿಯಲ್. बहुत ही कठिन ಯಾರ್ಯಾರು साल. ಬೆಂಕಿಲಿಲ್ವೋ जो कोई अग्नि में नहीं है ಸುಡಲ್ಪಡ್ತೀರಾ. आप जलाए जाएंगे. ಬೆಂಕಿಯಲ್ಲಿ ಬನ್ರಿ. आग में आ जाइएगा. ನಮ್ಮ ಸಭೆ हमारा कलीसिया ಸೀನಾಯಿ ಬೆಟ್ಟ ಆಗ್ಲೇಬೇಕು. सीनाई पर्वत में बदलना ही ಈ है. ಸಭೆ, यह कलीसिया, ಸೇವೆ, यह सेवकाई ಸೀನಾಯಿ ಬೆಟ್ಟ ಆಗ್ಬೇಕು. सीनाई पर्वत बनना ही ಯಾರು है. ಹೇಳ್ತಾರ ಬೆಂಕಿ? कोई तो कहेंगे आग. ಯೇಸು ಸ್ವಾಮಿ ಏನ್ ಹೇಳ್ದ? यीशु मसीह ने क्या कहा? ಪ್ರಕಟಣೆ ಮೊದಲನೇ ಅಧ್ಯಾಯ, प्रकाशित वाक्य का पहला ಒಂದು पुस्तक, ತಣ್ಣಗಾಗಿರು, एक तो ठंडा रहना, ಇಲ್ಲದೆ ಹೋದ್ರೆ ಬಿಸಿ ಆಗಿರು, नहीं तो गर्म रहना, ಇಲ್ಲದೆ ಹೋದ್ರೆ नहीं तो ಬಾಯಿಂದ ಅಲ್ಲಿ ಸ್ಪೀವ್ ಔಟ್ ಹೊರಗೆ ಹಾಕ್ಬಿಡ್ತೀನಿ मैं तुम्हें उगल दूंगा. ಅಲ್ವಾ? ಮೋಶೆ ಬೆಂಕಿ ಮಧ್ಯದಲ್ಲಿ ಹೋದ, मूसा आग के बीच में गया, ಅವನ ಚರಿತ್ರೆನೇ ಬದಲಾಯ್ತು. उसका इतिहास ही बदल गया. ಇನ್ನು ಇಲ್ಲೇ ಇದ್ರೆ ಯಾರು ರಾಮೇನ್ ಅಂತ अभी ಹೇಳ್ತೀರಾ? भी यहाँ पर है तो कोई तो आमेन ಹೊಸ कहेंगे. ಒಡಂಬಡಿಕೆಯಿಂದ ಹೇಳ್ತೀನಿ ನಿಮಗೆ. नए करार से मैं आपको पास्टर, बताऊंगा. पासवान जी, ನಮ್ಗೆ ಯಾಕೆ ಈ ಬೆಂಕಿ ಬೇಕು? हमें क्यों ये अग्नि चाहिए? ಕೇಳ್ತಾ ಇದ್ದೀರಾ? क्या आप सुन रहे हैं? ಮುಗಿಸ್ಲಿಕ್ಕೆ ಬರ್ತಾ ಇದೀನಿ, समाप्त ಕೇಳಿ. करने के लिए आया हूँ, सुनिए. ಹಲ್ಲೆಲೂಯಾ. हालेलुया. ಸ್ಟ್ರಾಂಗ್ ಬಟ್ ಶಾರ್ಟ್.
बलशाली लेकिन छोटा। ಬಲವಾದದನ್ನ ಹೇಳ್ತಾ ಇದ್ದೀನಿ, बलशाली कह रहा हूँ ಸಣ್ಣದ್ರಲ್ಲಿ ಹೇಳಿ लेकिन छोटे में बताकर समाप्त ಅರ್ಥ करूंगा। ಆಗಿದ್ರೆ ಆಮೇಲೆ ನಮ್ದಾಗ ಹೇಳಿ. अगर समझ आ रहा है तो आमीन ಹೋಗ್ತಾ कहिए। ಇದ್ರೆ ಪ್ರಾರ್ಥಿಸ್ತೀರಿ, अगर जा रहे हैं तो ಬರ್ತಾ ಇದ್ರೆ प्रार्थना ಪ್ರಾರ್ಥಿಸ್ತೀರಿ. कीजिए। आ रहे हैं तो ಈ ವರ್ಷ प्रार्थना ನೀವು ಆ करते ಬೆಂಕಿಯನ್ನು रहिए। ಪಡ್ಕೊಳ್ಳೇಬೇಕು. यह साल उस आग को आपको स्वीकार ಯಾಕಂದ್ರೆ ಆ नहीं ಬೆಂಕಿ है, ನಿಮ್ಮ ಮೇಲೆ ಬರದೆ ಹೋದ್ರೆ क्योंकि वो आग अगर आप पर नहीं आएगा तो ಇನ್ನು ಬಂಧನದಲ್ಲಿದ್ದೀರಾ, और भी आप बंधन में ಬಿಡುಗಡೆ हो। ಆಗ್ತಾ ಇಲ್ಲ. आपको छुटकारा नहीं हो ಹೆಂಗೆ? रहा। कैसे? ಪಾಸ್ಟ್ರೇ, पासवान जी, ರಕ್ತ ಇದೆ, लहू है, ಬಿಡುಗಡೆ ಆಗಿದೆ, छुटकारा हो चुका ಹೌದಮ್ಮ है। ತಾಳು. हाँ, थोड़ा धीरज ಹಾಗಿದ್ರೆ ಇನ್ನು रखिए। ಯಾಕೆ ಕಷ್ಟ ಉಂಟಾಗ್ತಾ ಇದೆ? ऐसा है तो अभी भी क्यों समस्या आ रहे ಹಾಗಿದ್ರೆ ಇನ್ನು हैं? ಯಾಕೆ ಆ ಬೆಂಕಿ ಕಂಡು ಬರ್ತಾ ಇಲ್ಲ? ऐसा है तो अभी भी क्यों वो आग ಯಾಕೆ नजर इನ್ನು नहीं आ रहा निराशे? है? क्यों निराशा ಯಾಕೆ है? ಇನ್ನು ರೋಗ? क्यों अभी भी बीमारी ಯಾಕೆ ಇನ್ನು है? ಸಾಲದ क्यों ಬಾಧೆ? अभी भी कर्जे का तकलीफ है? ಆಮೆನ್, आमेन ಆಮೆನ್. आमेन। ಸಂಸೋನ್ ಬಗ್ಗೆ ಕೇಳಿದಿರಾ? समसोन के बारे में आपने सुना ಎಷ್ಟು है? ಜನರು ಸಂಸೋನನ ಚರಿತ್ರೆಯನ್ನ ಬೈಬಲ್ ಅಲ್ಲಿ ಓದಿದ್ದೀರಾ? कितने लोगों ने समसोन के ನಿಮ್ಮ इतिहास को ಕೈಗಳನ್ನು पवित्र शास्त्र ನೋಡ್ಬೋದಾ? में पढ़ा है कि आपके हाथ को मैं देख सकता हूँ? ಅಯ್ಯೋ ದೇವರೇ, ಏನ್ ಗತಿ ನಮ್ ಸಭೆದು? हमारे कलीसिया का क्या हाल है? ಗೊತ್ತಿದ್ದು ಹೇಳ್ತಾ ಇಲ್ವೋ? पता रहे कभी नहीं ಇಲ್ಲ कह ಎಲ್ಲ रहे ಬಂದ್ ಮಾಡಿ हो? ಸಂಸೋನ್ ಚರಿತ್ರೆ ಸ್ಟಾರ್ಟ್ ಮಾಡ್ತೀನಿ. या फिर सब बंद कर समसोन के ಎಷ್ಟು ಜನ इतिहास को ಸಂಸೋನನ बताऊंगा? ಚರಿತ್ರೆನ ಓದಿದ್ದೀರಾ, कितने लोगों ने ಕೇಳಿದ್ದೀರಾ समसोन ಬೈಬಲ್ के ಅಲ್ಲಿ? इतिहास को आपने सुना है या फिर पढ़ा है पवित्र शास्त्र में? ಓಕೆ, ಕೇಳಿ. सुनिए, ಸಂಸೋನನು समसोन ಇದು ಬ್ಯೂಟಿಫುಲ್ ಆಗಿರುತ್ತೆ. ये बहुत सुंदर है। ಮೊದಲನೇದಾಗಿ पहला चीज, ಸಂಸೋನನು समसोन ಮನುಷ್ಯರ ಪ್ರಕಾರ ಮನುಷ್ಯಕ್ಕೆ- ಪ್ರಾಕೃತಿಕವಾಗಿ ಹುಟ್ಟಿದವನಲ್ಲ. मनुष्य के अनुसार प्राकृतिक और से उसका जन्म नहीं हुआ। ಸಂಸೋನನು समसोन ದೇವರ ಯೋಜನೆಯಿಂದ ಹುಟ್ಟಿದ. परमेश्वर की योजना से वो जन्मा ದೇವರು है। ಅವನ ತಾಯಿ ತಂದೆ ಆದಂತ ಮನೋಹನಿಗೆ परमेश्वर उसके माता पिता मनोहा से, ನಿನಗೆ ಒಬ್ಬ ಮಗನನ್ನು ಕೊಡ್ತೀನಿ, मैं तुम्हें एक बेटा दूंगा। ಅವನು ಗರ್ಭದಿಂದಲೇ, वो गर्भ से ही ಕನ್ನಡದಲ್ಲಿ ಏನಿದೆ, ಅಭಿಷಿಕ್ತನಾಗಿರುವನು. वो अभिषिक्त रहेगा। ಹಿಂದಿ ಮೇ ನಾಜ್ರೀನ್. ಆತನ ತಲೆ ಮೇಲೆ उसके सिर पर ಕ್ಷೌರದ ಕತ್ತಿ ಬರಕೂಡದು. छुरी नहीं आना है। ಅಂದ್ರೆ ತಲೆ ಬೋಳಿಸೋ ಆಗಿಲ್ಲ, ಕಟ್ ಮಾಡೋ ಆಗಿಲ್ಲ, उसका मतलब ಕೂದಲು. उसके बाल जो है वो नहीं ಯಾಕೆ? काटता है। क्यों? ಅವನು ಗರ್ಭದಿಂದಲೇ वो गर्भ से ही ನನ್ನ ಕೆಲಸಕ್ಕಾಗಿ मेरे काम के लिए ನಾನು ಯೋಚನೆ ಮಾಡಿ मैं योजना बनाकर ಹುಟ್ಟಿಸಿದವನು. वो जन्मित व्यक्ति है। ಹಲ್ಲೆಲೂಯಾ, हालेलुया ಹಲ್ಲೆಲೂಯಾ. हालेलुया। ಈಗ ದೇವರು ಹೇಳ್ತಾ ಇದ್ದಾರೆ, आप परमेश्वर कह रहे हैं, ದಯವಿಟ್ಟು ಕೇಳಿದೆನ, कृपया करके इसे सुनिएगा। ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಮಕ್ಕಳು ದೇವರಿಂದ ಹುಟ್ಟಿದವರು ಅಂತ ನಂಬ್ತೀರಾ? आप में से कितने लोग आपके बच्चे परमेश्वर से जन्मे हैं के विश्वास करते हैं? ಹಾಗಿದ್ರೆ ಒಂದಾದ್ರೂ ನೆಗೆಟಿವ್ ಭಾಷೆ ಅವ್ರ ಬಗ್ಗೆ ಉಪಯೋಗಿಸಬೇಡಿ. ऐसे है तो एक भी नकारात्मक चीज उनके बारे में इस्तेमाल मत कीजिएगा। ಅದು ದೇವದ್ರೋಹ. वो परमेश्वर के लिए द्रोह। ನಿನ್ನ ಹೃದಯದಲ್ಲಿ, आपके हृदय ನಿನ್ನ में, ಮನಸ್ಸಿನಲ್ಲಿ, आपके मन में ಯಾವುದೊಂದು ಮೂಲೆಯಲ್ಲಿ कोई तो एक कोने में, ಇದು ದೇವರಿಂದಲೇ ನನಗೆ ಕೊಟ್ಟಿರುವಂತ ಮಗ ये परमेश्वर से मुझे दिया मगड़ गया बेटा है, बेटी ಅನ್ನೋದಿದ್ರೆ, है, ऐसा है तो ನಿಮ್ಮ ಬಾಯನ್ನು ಕಾಯ್ಕೊಳ್ಳಿ. आपकी जबान का रखवाली आप कीजिए। ದೇವದ್ರೋಹ ಮಾಡಬೇಡಿ. देवद्रोह मत ಯಾಕೆ ಒಂದು ಬಾಯಿಂದ ದೇವರು ಕೊಟ್ಟಿದ್ದಂತ ಹೇಳ್ತೀರಾ, क्योंकि एक जबान से परमेश्वर से दिया गया आप कहते हो ಇನ್ನೊಂದು ಬಾಯಿಂದ और एक मुंह से ತಪ್ಪು ತಾನೆ. गलत है ना। ಸಂಸೋನನು समसोन ದೇವರಿಂದನೇ ಹುಟ್ಟಿದ. परमेश्वर से ही जन्मा है। ಹಲ್ಲೆಲೂಯಾ, हालेलुया ಹಲ್ಲೆಲೂಯಾ, हालेलुया ಹಲ್ಲೆಲೂಯಾ. हालेलुया। ಒಂದು ವಿಚಿತ್ರ ಘಟನೆ ಆಯ್ತು. एक अजीब सा घटना घटा। ಆ ದಿನದಲ್ಲಿ उन दिनों में ಫಿಲಿಸ್ಟಿಯರು फिलिस्ती ಇಸ್ರಾಯೇಲರ ಮೇಲೆ ರಾಜ್ಯ ಮಾಡ್ತಾ ಇದ್ರು. इजरायलियों पर राज करते थे ಅವರನ್ನು ಸೋಲಿಸುವುದಕ್ಕಾಗಿ और उन्हें हराने के लिए ದೇವರು ಇಡೀ ಇಸ್ರಾಯೇಲರನ್ನ ಎಬ್ಬಿಸಲಿಲ್ಲ, परमेश्वर ने पूरे इजरायलियों को नहीं उठाया, ಒಬ್ಬ ಸಂಸೋನನನ್ನ ಎಬ್ಬಿಸಿದ. एक समसोन को उन्होंने उठाया। ನಿನ್ನ ಒಬ್ಬ ಮಗ, आपका एकलौता ನಿನ್ನ बेटा, ಒಬ್ಬ ಮಗಳು आपकी एक बेटी ಸೈತಾನನನ್ನ ಸದೆ ಬಡಿಲಿಕ್ಕೆ ಹೋಗ್ತಾರೆ. शैतान को मुंह के बल मारने वाले हैं। ಅದಕ್ಕಾಗಿ ಅವರನ್ನು ಕ್ರಿಸ್ತನಲ್ಲಿ ಕಟ್ಟು, उसके लिए उन्हें मसीह में आप बांध ಅದಕ್ಕಾಗಿ दिए। ಅವರನ್ನು ಕ್ರಿಸ್ತನಲ್ಲಿ ಕಟ್ಟು. इसके लिए उन्हें मसीह में आप ಇಡೀ बांध दिए। ಇಸ್ರಾಯೇಲರನ್ನ ಎಬ್ಬಿಸಲಿಲ್ಲ. पूरे इजरायलियों को उन्होंने नहीं ಒಬ್ಬ उठाया, समसोनನನ್ನ लेकिन ಎಬ್ಬಿಸಿದ. एक समसोन को ಆದ್ರೆ उन्होंने ಅವನು उठाया। ಎಂಥವನು? लेकिन वो कैसा व्यक्ति था? ಪ್ರತಿಷ್ಠಿತನ. वो एक प्रतिष्ठित ತಪ್ಪಿದ್ನಾ? था। क्या वो गलती ತಪ್ಪಿದ. हुआ? वो गलत उसने ಒಂದ್ किया। ಸಾರಿ ಅಲ್ಲ, एक बार ಬಹಳ नहीं, ಸಾರಿ ತಪ್ಪಿದ. बहुत बार उसने ದೇವರು गलत किया। ಬಿಟ್ನಾ? परमेश्वर ने क्या उसे ಬಿಡ್ಲಿಲ್ಲ. छोड़ा? नहीं छोड़ा। ರೈ, ದೇವರೇ ಅವನನ್ನು ಬಿಡ್ಲಿಲ್ಲ ಅಂದ್ರೆ ತಪ್ಪು ಮಾಡಿದವ್ರನ್ನ ನೀವ್ ಯಾಕೆ ಹಿಡ್ಕೊಳ್ತೀರಿ? परमेश्वर ही उसे नहीं पकड़ बिटबिड्री। रहे तो आप क्यों गलतियों को पकड़ रहे? बिटबिड्री। छोड़ दीजिए, ಬಿಟ್ಬಿಡ್ರಿ. छोड़ दीजिए। ಯಾಕಂದ್ರೆ ನಿಮ್ಮ ಮೇಲೆ ದೇವರ ದೃಷ್ಟಿ ಅವ್ರ ಮೇಲಲ್ಲ, क्योंकि आपके ऊपर परमेश्वर की नजरें हैं, उन पर ನಿಮ್ಮ नहीं। ಮೇಲೆ ದೇವರ ದೃಷ್ಟಿ. आप पर परमेश्वर की नजरें हैं। ಆಮೇನ್. आमेन। ಒಂದು ಘಟನೆ ಹೇಳ್ತೀನಿ ಕೇಳಿ. एक घटना को बताता हूँ, ತಲೆ सुनिए। ಕೆಡ್ತಿ ಅವನಿಗೆ. इसका दिमाग खराब हो गया। ದೇವ್ರು ಬೇಕಂತ ಕೆಡಿಸಿದ್ರು. परमेश्वर ने जानबूझकर खराब कर दिया। ನರಿಗಳನ್ನು ಹಿಡಿದ, लोमड़ियों को उसने पकड़ा, ಬಾಲಗಳನ್ನು ಕಟ್ಟದ, उनके पूंछों को बांधा, ಉರಿಯುವ ಪಂಜನಿಟ್ಟ, वहां पर जलते लकड़ियों को उसने रखा। ಫಿಲಿಸ್ಟಿಯರ
ಇಡೀ ಬೆಳೆಯನ್ನೆಲ್ಲ ಸುಟ್ಟಾಕ್ದ. पूरे फिलिस्तियों के उपज को उसने जला दिया. ಫಿಲಿಸ್ಟರ್ ತಲೆ ಕೆಡ್ತು. फिलिस्तियों का दिमाग खराब हो गया. ಸೆಂಟ್ರಲ್ ಗವರ್ಮೆಂಟ್ ಅವರು वो सेंट्रल गवर्नमेंट है. ಏನು ಪ್ರವಾದನೆ ಮಾಡ್ತಾ ಇದೀನಿ ತಿಳಿತಾ ಇದೆಯಾ? क्या भविष्यवाणी करना आप समझ रहे हो? You will set the center on fire. You will see that day. आप उस दिन को देखेंगे. ಸೆಂಟ್ರಲ್ ಗವರ್ಮೆಂಟ್ ಅವರು वो सेंट्रल गवर्नमेंट ಅವ್ರ है. ಬೆಳೆಗೆನೆ ಬೆಂಕಿ ಹಚ್ಬಿಟ್ಟ. उनके उपज को ही उसने आग निन्न लगा प्रार्थने. दिया. आपका प्रार्थना, ನಿನ್ನ ಪ್ರಾರ್ಥನೆ. आपका प्रार्थना. ನಾನು ಹೇಳಿದೆ ನಿನ್ನ ಪ್ರಾರ್ಥನೆ. मैंने कहा आपका प्रार्थना. ರಾತ್ರಿ ಎದ್ದು ಪ್ರಾರ್ಥಿಸು. रात को उठकर प्रार्थना कीजिए. ಉಪವಾಸವಿದ್ದು ಪ್ರಾರ್ಥಿಸು. उपवास रहकर प्रार्थना कीजिए. ನಿನ್ನ ಪ್ರಾರ್ಥನೆ. आपका प्रार्थना. ಸೆಂಟ್ರಲ್ ಗವರ್ಮೆಂಟ್ ಅವರು वो सेंट्रल गवर्नमेंट है. ಅವ್ರ ಬೆಳೆನ ಸುಟ್ಟಾಕ್ಬಿಟ್ಟ. उनके उपज को उसने जला दिया. ಎಲ್ಲರೂ ಕೂಡ್ಕೊಂಡು ಆರ್ಮಿನೇ ಬಂದ್ಬಿಡ್ತು. पूरा सेना ही आ गया. ಯಹೂದ ಹಿರಿಯರನ್ನ ಕೂಡ್ಸಿದ್ರು. सारे बुजुर्गों को उसने इकट्ठा किया. ಸಂಸೋನ್ ಅನ್ನು ಕೊಡ್ತಿರೋ तुम समसोन को दोगे, ಇಲ್ಲ ನಿಮ್ ರಾಜ್ಯನ ಕಟ್ ಮಾಡ್ಬೇಕು. नहीं तो तुम्हारे राज्य को ಒಬ್ಬರನ್ನೂ हम नाश ಉಳಿಸೋದಿಲ್ಲ. कर देंगे, किसी एक को भी नहीं बचाएंगे. ಅವ್ರು ಹೇಳಿದ್ರು उन्होंने कहा ಸ್ವಲ್ಪ ಸಮಯ ಕೊಡಿ, थोड़ा समय दे दीजिए. ಸಂಸೋನನ್ನ ಹಿಡಿದು ತರ್ತೀವಿ. समसोन को पकड़कर हम लाएंगे. ಸಂಸೋನನ ಬಳಿಗೆ ಬಂದ್ರು. समसोन के पास वो आए. ಯಾಕೆ ಬೇಕು ನಿಮಗೆ ಅಗ್ನಿ? क्यों आपको आग ಯಾಕೆ चाहिए? ಬೆಂಕಿ ಅಭಿಷೇಕ ಬೇಕು? क्यों ये अग्नि अभिषेक आपको ದೇವರು चाहिए? ಕೃಪೆ ಕೊಡೋದಾಗಿದ್ರೆ परमेश्वर कृपा देंगे तो ಈಗ ಬರುವ ತಿಂಗಳು आने वाला महीना, ಆನೆ वाला महीना ಓ ದೇವರದಕ್ಕೋಸ್ಕರ ನಮಗೆ ಬಲ ಕೊಡ್ಲಿ. परमेश्वर उसके लिए हमें बल दे. ಮುಂದಿನ 3 ದಿನದ ಪ್ರಾರ್ಥನೆ आगे 3 दिन का ನಮಗೆ प्रार्थना ಮೇ ತಿಂಗಳ ಮೊದಲನೇ ವಾರದಲ್ಲಿ ಬರ್ತದೆ. हमें मई महीने के पहले हफ्ते में ನನಗೆ आएगा. 3, 4, 5 ಈ ತರ ಏನೋ ಬರ್ತದೆ. 3, 4, 5 इस तरह कुछ आएगा. 2 ದಿನ ನಾನು ಇರ್ತೀನಿ. 2 दिन में रहूंगा, ಶುಕ್ರವಾರ ಶನಿವಾರ. शुक्रवार और शनिवार. ಆ ದಿನ और उस ಆ दिन, ದಿನಕ್ಕೋಸ್ಕರ उस दिन के लिए ಈಗಲೇ ಪ್ರಾರ್ಥನೆ ನನ್ನಲ್ಲಿ ಸ್ಟಾರ್ಟ್ ಆಗಿದೆ. अभी ही प्रार्थना मैंने प्रारंभ किया है. ಇವತ್ತು ಬೆಳಿಗ್ಗೆ आज सुबह, ಬೆಳಗ್ಗೆಗೆಲ್ಲ 24 ತಾಸು ಆಯ್ತು ನಾನು ಉಪವಾಸ ಇದ್ದು. अब सुबह तक 24 घंटे हो गए मैं उपवास ಈ हूँ. ಸಾರಿ ಒಂದು ಜ್ಯೂಸ್ ಕುಡಿದಿಲ್ಲ ನಾನು. इस बार एक जूस भी मैंने नहीं पिया. ನಾನು ಹೇಳಿದ್ನಲ್ಲ, मैंने कहा ना, ನೀವು 100 ರೂಪಾಯಿ ಇಟ್ಕೊಂಡು आप 100 रुपए रखकर ಬಂಗಾರದ ಉಂಗುರ ಕೊಂಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. सोने की अंगूठी खरीदने नहीं जा सकते. ಪ್ರಾರ್ಥನೆಗೆ ಮುಂಚೆ प्रार्थना से पहले ಏನು ಬೇಕನ್ನೋದನ್ನ ನಿರ್ಧಾರ ಮಾಡು. क्या चाहिए उसका फैसला कीजिए. ಎಷ್ಟು ದೊಡ್ಡದನ್ನು ಕೇಳ್ತಾ ಇದೆಯೋ कितने बड़े चीज को तुम मांग रहे ಅಷ್ಟು हो, ವೈರಾಗ್ಯದ ಪ್ರಾರ್ಥನೆ ಬೇಕಾಗ್ತದೆ. उतना ही गहराई का प्रार्थना चाहिए. ನೀನು 2 ತಾಸು ಪ್ರಾರ್ಥನೆ ಮಾಡ್ಕೊಂಡು आप 2 घंटे प्रार्थना करके ಆ 2 ತಾಸಲ್ಲಿ 4 ಸಾರಿ ವಾಶ್ರೂಮಿಗೆ ಹೋಗಿ ಬಂದು वो 2 घंटे में 4 बार वॉशरूम 5 जाकर ವಿಡಿಯೋಗಳನ್ನ ನೋಡಿ 5 वीडियो को देखकर ಅನ್ಯ ಭಾಷೆ ಮಾತಾಡ್ತಾ ಕಿಟಕಿಯಿಂದ ಹೊರಗೆ ನೋಡ್ತಾ ಕುತ್ಕೊಂಡು अनन्य भाषा में प्रार्थना करते खिड़की से बाहर देखते बैठकर ನೀನು ದೊಡ್ಡ ಬೆಂಕಿಯನ್ನು ಕೇಳೋದಾಗಿದ್ರೆ आप बड़े से आग को पूछेंगे ಯಾವ तो ಬೆಂಕಿನೂ ಬರೋದಿಲ್ಲ. कोई भी अग्नि नहीं आएगा. ಸುಮ್ಮನೆ ನಿನ್ನ ಕರಳುಗಳಿಗೆ ಬೆಂಕಿ ಹತ್ತದಷ್ಟೇ. कामों का आपके फेफड़ियों को आग ವ್ಯತ್ಯಾಸ ಅರ್ಥ लगेगा. ಆಗ್ತಾ ಇದೆಯೋ? आप व्यत्यास समझ रहे ಇಲ್ಲಿ हो? ಯಾರಾದ್ರೂ ಬೆಂಕಿಯ ಸಂತಾನದವರಿದ್ರೆ ಆಮೇನ್ ಎಂಬುದಾಗಿ ಹೇಳ್ತೀರಾ? यहाँ पर कोई अग्नि के संतति है तो आमीन कहेंगे. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ, हालेलुया, ಆಮೇನ್. आमीन. ಆ 2 ದಿನಗಳು वह 2 दिन ದೇವರ ಬೆಂಕಿ ಅಭಿಷೇಕಕ್ಕೋಸ್ಕರ ಕಾದ್ಕೊಳ್ಳೋಣ. परमेश्वर के अग्नि अभिषेक के लिए हम इंतजार करेंगे. ಆಮೇನ್. आमीन. ಯಾಕಂದ್ರೆ ಈಗ ಆ ಬೆಂಕಿ ಅವಶ್ಯಕತೆಯನ್ನು ತೋರಿಸ್ತೀನಿ. क्योंकि अब उस अग्नि की जरूरत को मैं आपको दिखाऊंगा. ಕೇಳಿದ್ರ? क्या आपने सुना? ಕೇಳಿದ್ರ? क्या आपने सुना? ಈಗ ಈ ವಚನವನ್ನ ಇಲ್ಲಿ ಬಿಟ್ಟು अब इस वचन को यहाँ पर ಹೊಸ छोड़कर ಒಡಂಬಡಿಕೆ ಹೋಗೋಣ. नए करार में हम जाएंगे. ಪಾಸ್ಟ್ರೇ, पासवान ಯಾಕೆ जी, ಬೇಕಿ ಬೆಂಕಿ ಅಂತ ये अग्नि क्यों चाहिए? ತಿರುಗಿ ಸಂಸೋನನ ಬಳಿಗೆ ಬರೋಣ. फिर से समसोन के पास हम आएंगे. ಅರ್ಥ ಆದವರು ಒಂದ್ಸರಿ ಆಮೇನ್ ಎಂಬುದಾಗಿ जो ಹೇಳಿ. समझ रहे एक बार आमीन आप कहिए. ಮತ್ತಾಯನ ಬರೆದ ಸುವಾರ್ತೆ मत्ती का सुसमाचार 3ನೇ ಅಧ್ಯಾಯ उसका 3रा अध्याय 11ನೇ ವಚನ. उसका 11वां ಅಮ್ಮ वचन. ನೀನು ಓದುವಾಗ ಬೆಂಕಿಯಿಂದ ಓದ್ಬೇಕು ಈ ವಚನ ಮಾತ್ರ. ಮತ್ತಾಯನ ಬರೆದ ಸುವಾರ್ತೆ मत्ती का सुसमाचार 3ನೇ ಅಧ್ಯಾಯ उसका 3रा अध्याय 11ನೇ ವಚನ. उसका 11वां वचन. ನಾನಂತೂ ಯೋಹಾನನ್ ಹೇಳಿದ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಯಾರಾದ್ರೂ ಹೇಳ್ರಿ ಬೆಂಕಿಯಲ್ಲಿಯೂ. ಇನ್ನೊಂದ್ಸಾರಿ ಬೆಂಕಿಯಲ್ಲಿಯೂ. ನೀವು ಹೇಳುದ್ರಲ್ಲಿ ನಿಮ್ಗೆ ಹಸಿವಿಲ್ಲ. ಬೆಂಕಿಯಲ್ಲಿಯೂ ಪವಿತ್ರಾತ್ಮನನ್ನ ಹಿಡ್ಕೊಂಡ್ವಿ. पवित्र आत्मा को पकड़ लिया. ಆದ್ರೆ ಸಭೆಯವರಾದ ನಾವು ಈ ಬೆಂಕಿಯನ್ನು ಯಾಕೆ ಬಿಟ್ಟೋ ಗೊತ್ತೇ ಆಗ್ಲಿಲ್ಲ. लेकिन कलीसिया जो हम है इस आग को हमने क्यों छोड़ा पता नहीं चला.
ಹಲೋ, ಯೋಹಾನನ್ ಹೇಳ್ತಾ ಇದ್ದಾನೆ, यूहन्ना कह रहा ಬರೀ है ಪವಿತ್ರಾತ್ಮನಿಂದಲ್ಲ, सिर्फ पवित्र आत्मा से ही नहीं, ಪವಿತ್ರಾತ್ಮನಿಂದಲೂ पवित्र आत्मा से ಬೆಂಕಿಯಿಂದಲೂ और आग से ನಿಮಗೆ ಸ್ನಾನ ಮಾಡಿಸುವನು. ಸ್ನಾನ ಮಾಡಿಸುವನು. तुम्हें बैप्टिस्मा देगा। ಏನಕ್ಕಿರ್ಬೇಕು? किस लिए चाहिए? ಯಾವುದಕ್ಕಿರ್ಬೇಕಿದೆ ಅವಶ್ಯಕತೆ? किस लिए इसका जरूरत है? ಆತನು ಅವಶ್ಯಕತೆ ಇಲ್ಲದೆ ಮಾಡೋದಿಲ್ಲ ತಾನೆ. वो बिना जरूरत नहीं करते ना, ಏನಾದ್ರೂ ಕಾರಣ ಇರ್ಲೇಬೇಕಲ್ವಾ? उसके लिए कोई तो कारण होना है ना। ಕಾರಣವಿಲ್ಲದೆ ಅವನು ಮಾಡೋದಿಲ್ಲ. बिन कारण का वो नहीं करते। ಕರೆಕ್ಟಾ? सही है। ಎಷ್ಟು ಹುಡುಕ್ತಾ ಇದೀವಿ ನಾವು ಈ ಬೆಂಕಿ ದೀಕ್ಷಾ ಸ್ನಾನಕ್ಕೆ. इस आग के बपतिस्मा के लिए कितना हम ढूंढ समय रहे ಬಂತು ಈ हैं। ಸೇವೆಗೆ. अब इस सेवकाई के लिए समय समय आ ಬಂತು चुका ಈ है। ಕುಟುಂಬಗಳಿಗೆ. इस परिवारों के लिए समय समय आ चुका ಬಂತು ಈ है। ವ್ಯಕ್ತಿತ್ವಕ್ಕೆ. इस व्यक्तित्व के लिए समय आ चुका ಪವಿತ್ರಾತ್ಮನ है। ಬೆಂಕಿಗೋಸ್ಕರ ಆಗ್ರಹ पवित्र ಉಳ್ಳವರಾಗಬೇಕು. आत्मा के अग्नि के लिए जुनून से भरे जाना है। ಇವತ್ತು ನಮಗೆ ಅರ್ಥ ಆಗುತ್ತೆ आज हमें समझ आएगा ಯಾಕೆ ನಾವು ಇಷ್ಟು ತೊಂದರೆಯಲ್ಲಿದ್ದೀವಿ ಅಂತ. क्यों हम इतने तकलीफ में है। ರೆಡಿ ಆಗಿದ್ದೀರಾ? क्या आप तैयार है? ರೆಡಿ ಆಗಿದ್ದೀರಾ? आप तैयार है? ಯೇಸು ಸ್ವಾಮಿ यीशु मसीह ಅಗ್ನಿ ಜ್ವಾಲೆ ಉಳ್ಳ ಕಣ್ಣುಳ್ಳವನು, अग्नि ज्वाला के आंखों वाले, ಪಂಚಾಶತ್ತಮದ ದಿನ 50 के दिन 120 ಜನರಿಗೆ, 120 लोगों को, ಹಳೆ ಒಡಂಬಡಿಕೆಯಲ್ಲಿ पुराने करार में ಒಂದು ಪೊದೆ, एक पौधा, ಒಬ್ಬನ ಜೊತೆಗೆ ಮಾತು. एक व्यक्ति के साथ बात। ಆಮೆನ್. आमेन। ವಿಮೋಚನ ಕಾಂಡದ ಅರಣ್ಯ ಕಾಂಡದಲ್ಲಿ निर्गमन के पुस्तक में ಒಂದು ಅಗ್ನಿ ಕಂಬ, एक अग्नि खंभा ಒಂದು ಸಂತತಿಯನ್ನು ನಡೆಸೋದು. और एक संतति को चलाना। ಮತ್ತೆ ವಿಮೋಚನ ಕಾಂಡದಲ್ಲಿ फिर से निर्गमन के पुस्तक में ಬೆಟ್ಟದ ಮೇಲೆ, पर्वत के ऊपर, ಒಂದು ಬೆಟ್ಟದ ಮೇಲೆ एक पर्वत के ಎಲ್ಲಾ ऊपर ಪೊದೆಗಳಿಗೆ ಬೆಂಕಿ. सारे पौधों को आग। ಈಗ ಹೊಸ ಒಡಂಬಡಿಕೆಯಲ್ಲಿ अब नए करार में ನನ್ನ ಅಪೊಸ್ತಲರು 12 ಜನರೆಂಬುದಾಗಿ मेरे प्रेरित 12 लोग हैं कि ಬರೀ 12 ಜನರ ಮೇಲೆ ಬೆಂಕಿ ಬರಲಿಲ್ಲ. सिर्फ 12 लोगों के ऊपर अग्नि उतर ಆದ್ರೆ नहीं आया, ಮೇಲಿನ ಉಪ್ಪರಿಗೆ ಕೋಣೆಯಲ್ಲಿ ಇದ್ದಂತ ಎಲ್ಲಾ ಜನರ ಮೇಲೆ ಬೆಂಕಿಯ ನಾಲಿಗೆಗಳು ಕಂಡು ಬಂದವು. लेकिन ऊपरी कमरा में रहने वाले सारे लोगों के सिर के ऊपर अग्नि से भरे हुए ज़बान ಅವತ್ತು नजर आए। ಮೋಶೆ ಒಬ್ಬನೇ उस दिन मूसा अकेला ಬೆಟ್ಟದ ही ತುದಿಗೆ ಹೋದ. पर्वत की चोटी पर ಆದ್ರೆ गया। ಈಗ लेकिन इस बार ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ಪ್ರತಿಯೊಬ್ಬರು पवित्र आत्मा से चलाए जाने वाले हर एक ಆ ಬೆಂಕಿಯ ತುದಿಗೆ ಹೋಗ್ತಾರೆ. उस अग्नि के चोटी पर जाएंगे। ಕ್ಯಾಥರಿನ್ ಕುಲ್ಮನ್ ಹೋದ್ಲು, कैथरीन कुलमन बेनी चले हिन होದ್ರು, गए, बेनी हिन गए, ಡಿಜಿಎಸ್ ದಿನಕರ್ನ ಅಂಕಲ್ ಹೋದ್ರು, डीजीएस दिनकर ಪೌಲ್ अंकल ತಂದೆ गए, ಅವರು ಹೋದ್ರು. पौल तंगे ಈಗ गए। ನಿನ್ನ ಸರದಿ ಬಂದಿದೆ. अब आपका समय आ ಆ चुका है। ಬೆಂಕಿಯಲ್ಲಿ ಪ್ರವೇಶಿಸುವ उस आग ಸರದಿ में- ನಿಂದು. अब आग में प्रवेश करने वाला मौका आपका है। ನೀನು ಪ್ರವೇಶಿಸಬೇಕು. आपको प्रवेश करना है। ಯು ಮಸ್ಟ್ ಎಂಟರ್ ದೇರ್. आपको वहां पर प्रवेश करना है। ಹalleluya, हालेलुया, ಹalleluya. हालेलुया। ಆ ಯೇಸು वह यीशु ನಿನ್ನನ್ನು ಪವಿತ್ರಾತ್ಮನಿಂದಲೂ आपको पवित्र आत्मा से ಬೆಂಕಿಯಿಂದಲೂ और आग से ದೀಕ್ಷಾ ಸ್ನಾನ ಕೊಡುವ. बपतिस्मा देंगे। ಕೇಳಿ, सुनिए, ದೀಕ್ಷಾ ಸ್ನಾನ ಅಂದ್ರೆ बपतिस्मा यानी ನೀರನ್ನು ತಗೊಂಡು ಚಿಮ್ಕಿಸೋದಲ್ಲ, पानी को लेकर ये डालना नहीं, ಮಗ್ ತಗೊಂಡು ಸುರಿಯೋದಲ್ಲ, मग लेकर बहाना नहीं, ಬಕೆಟ್ ತಗೊಂಡು ಸುರಿಯೋದಲ್ಲ. बकेट लेकर डालना ದೀಕ್ಷಾ नहीं। ಸ್ನಾನ ಅಂದ್ರೆ बपतिस्मा यानी ಸಂಪೂರ್ಣವಾಗಿ ಮುಳುಗೋದು. संपूर्ण तरीके से डूबना। ಸುಮ್ನೆ ಸ್ವಲ್ಪ ಬೆಂಕಿ ಹಚ್ಕೊಳ್ಳೋದಲ್ಲ, सिर्फ थोड़ा सा अग्नि लगाना नहीं, ಸಂಪೂರ್ಣವಾಗಿ ಬೆಂಕಿಯಲ್ಲಿ ಮುಳುಗುವುದು. संपूर्ण तरीके से आग में डूबना। Completely. संपूर्ण तरीके ಆ से। ದಿನ ಮೋಶೆ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಹೋದ. उस दिन मूसा संपूर्ण तरीके से आग में चला गया। संपूर्ण तरीके ನೀವು से। ನೀರಿನಲ್ಲಿ ಮುಳುಗಿದಾಗ आप पानी में जब डूबते हो, ಮೇಲ್ನವ್ರು ಏನ್ ಮಾತಾಡ್ತಾರ ಕೇಳಿಸ್ತದ? ऊपर वाले क्या बात कर रहे सुनाई देता है, ಹೊರಗಡೆಯವ್ರು ಏನ್ ಮಾತಾಡ್ತಾ ಇದಾರೆ ಕೇಳಿಸ್ತದ? बाहर ನೀರಿನಲ್ಲಿ वाले क्या बात कर रहे पानी में यार, सुनाई swimming पड़ता बल्लर। है। कोई स्विमिंग जानते हैं ಕೇಳಿಸೋದಿಲ್ಲ. तो नहीं सुनाई ಎಷ್ಟು देता। ಪವಿತ್ರಾತ್ಮನ ಬೆಂಕಿಯಲ್ಲಿ ನೀನು ಮುಳುಗಬೇಕಂದ್ರೆ ಜನ ನಿನ್ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಳಿಸೋದು ಬಂದಾಗ್ಬೇಕು. इतना आपको पवित्र आत्मा में डूबना है कि या, या, लोग या, आपके या, बारे या, में या, क्या या। कह रहे हैं आपको सुनाई ಎಷ್ಟು ಆ नहीं देना ಬೆಂಕಿಯಲ್ಲಿ है। ಮುಳುಗಬೇಕಂದ್ರೆ इतना आपको उस आग में डूबना ಹೊರಗಡೆ है ಗಾಳಿ कि ಹತ್ತೋದಿಲ್ಲ, ಒಳಗಡೆ बाहर का हवा अंदर ಈ नहीं ಲೋಕದ लगेगा। ಗಾಳಿ ಹತ್ತಲೇಬಾರ್ದು. यह दुनिया का आग आपको ನೀವು लगना ಆ ही ನೀರಿನಲ್ಲಿ नहीं है। ಮುಳುಗಿದಾಗ आप उस पानी में ಮೇಲೆ जब ಬೆಂಕಿ डूबते हो, ಹತ್ತಿದ್ರೆ ऊपर अगर आग लगा ನಿಮಗೆ है ಹತ್ತದ? तो आपको लगेगा ಮೇಲೆ ಸುಟ್ಟು ಮೇಲೆ ಪೆಟ್ರೋಲ್ ಸುದ್ದು ಹಚ್ಚಲಿ ಅವರು, ಆ ऊपर ಬೆಂಕಿ पेट्रोल ನಿಮ್ಮನ್ನು डाल तो ಮುಟ್ಟೋದಿಲ್ಲ. लगा है, लेकिन वो ಅದೇ आग आपको ರೀತಿ नहीं लगेगा। उसी ಪವಿತ್ರಾತ್ಮನ तरीके ಬೆಂಕಿಯಲ್ಲಿ से ಎಷ್ಟು ಮುಳುಗಬೇಕಂದ್ರೆ पवित्र आत्मा के अग्नि में इतना डूब ಈ जाना है ಲೋಕದ कि ಯಾವ ಬೆಂಕಿ ನಿಮ್ಮನ್ನು ಮುಟ್ಲಿಕ್ಕೆ इस ಆಗ್ಬಾರ್ದು. दुनिया का कोई भी आग आपको नहीं छूना ಅದು है। ಅನಾರೋಗ್ಯದ ಬೆಂಕಿ वो ಆಗಿರ್ಲಿ, बीमारी का आग ಯಾವುದೇ हो ಆಗಿರ್ಲಿ, या फिर कुछ भी क्यों ಮುಟ್ಲಿಕ್ಕೆ ना हो, ಆಗ್ಬಾರ್ದು. वो आपको छूना नहीं ಯಾರಾದ್ರೂ है। ಹೇಳ್ರಿ ಸ್ನಾನ, कोई तो कहिए दीक्षा बपतिस्मा, स्नान। बपतिस्मा, ಬೆಂಕಿಯ ದೀಕ್ಷಾ ಸ್ನಾನ. आग का बपतिस्मा। ಓ ಹalleluya. हालेलुया। ನನ್ನಲ್ಲಿದೆ ಅಂತ ನಾನು ಹೇಳ್ತಾ ಇಲ್ಲ, मेरे अंदर है कि मैं ನಾನು नहीं कह रहा। ಉಪವಾಸವಾಗಿದ್ದು ಅದಕ್ಕೋಸ್ಕರ मैं भी ಕಾಯ್ಕೊಳ್ಬೇಕಂತಿದ್ದೀನಿ. उपवास रहकर उसके लिए ನೀವು इंतजार ನನ್ನ ಜೊತೆ कर रहा हूँ। ಕೂತ್ಕೊಳ್ಳಿ. आप मेरे साथ जुड़ ನೀವು ನನ್ನ जाइएगा। ಜೊತೆ ಕೂತ್ಕೊಳ್ಳಿ. आप भी मेरे साथ जुड़ जाइएगा।
ಆಮೇನ್ आमेन ಆಮೇನ್ आमेन ಜೀವನಗಳೇ ಬದಲಾಗಿ ಹೋಗ್ತದೆ जिंदगियां ही बदल जाएंगे ಹalleluya हालेलूया ಇವ್ರು ಬಂದು ಹೇಳಿದ್ರು यह लोग आकर उन्होंने कहा ಸಂಸೋನನೇ समसोन ಅವನು ಹೇಳ್ದ ಎಸ್ ಸರ್ उन्होंने कहा ಏನ್ श्रीमान ಮಾಡಿದೆ ನೀನು तुमने यह क्या कर दिया ಬುದ್ಧಿ ಕೆಟ್ಟದ क्या तुम्हारा दिमाग खराब हुआ है ಏನಾಯ್ತು क्या हुआ ಅವ್ರ ಬೆಳೆ ಎಲ್ಲ ಯಾಕೆ ಸುಟ್ಟಿದ್ಯಾ क्यों उनके उपज को तुमने नाश कर दिया ಅವರು ಸೆಂಟ್ರಲ್ ಗವರ್ನಮೆಂಟ್ ಅಂತ ಗೊತ್ತಿಲ್ವಾ वो सेंट्रल गवर्नमेंट है तुम नहीं ಅವರು जानते ಆಳೂರು ಅಂತ ಗೊತ್ತಿಲ್ವಾ वह राज करने वाले हैं तुम नहीं ಅವನು जानते ಹೇಳ್ದ उसने कहा ಮತ್ತೆ ನನಗೆ ಯಾಕೆ ಮೋಸ ಮಾಡ್ಬೇಕು तो ಅವರು फिर क्यों वो लोग मुझे धोखा देना है ಅವ್ರು ಹೇಳಿದ್ರು उन्होंने कहा ಈಗ ನಿನ್ನನ್ನು ನಾವು ಹಿಡಿದುಕೊಳ್ಳಲಿಲ್ಲ ಅಂದ್ರೆ अब तुम्हें पकड़वा कर नहीं देंगे तो ಅವ್ರು ನಮ್ಮನ್ನ ಕೊಲ್ತೀವಿ ಅಂತಾರೆ वो कहते हैं कि वो हमें मार ಏನ್ ಮಾಡೋಣ? देंगे क्या करेंगे ಅವನು ಹೇಳ್ದ उसने कहा ಒಂದು ಷರತ್ತು एक शर्त है ನನ್ನನ್ನು ಹಿಡಿದುಕೊಡಿ मुझे पकड़वा कर दे ಆದ್ರೆ ಮೊದಲು दीजिए ನನ್ನ ಮಾತು ಕೊಡಿ लेकिन पहले मुझे एक वादा ನೀವು ನನ್ನನ್ನು दीजिए ಕೊಲ್ಲೋದಿಲ್ಲ तुम मुझे नहीं मारोगे ಅವ್ರು ಬೇಕಂದ್ರೆ ಏನಾದ್ರು ಮಾಡ್ಲಿ वो चाहे तो कुछ भी क्यों ना करे ಕೇಳ್ತಾ ಇದ್ದೀರಾ ये आप सुन ಇದನ್ನ रहे ಕೇಳಿದ್ರೆ हैं ಹೆಂಗ ಅನಿಸ್ತದ ನಿಮಗೆ इसे सुनते ही आपको कैसे लगता है ಇಸ್ರಾಯೇಲರು इजरायली ಅವನು लोग ಇಸ್ರಾಯೇಲ್ वो भी इजराइल ಅವನು है ಯಹೂದ್ಯ वो ही यहूदिया ಇವ್ರು है ಯಹೂದ್ಯ ये भी यहूदी है ಇವ್ರು ನಮ್ಮವನಂತ ನಾಲ್ಕು ಪೆಟ್ಟು ಕೊಟ್ಟು ಬಿಡಬಹುದು ये हमारा व्यक्ति है कि चार मार कर छोड़ ವೈರಿಗಳು सकते ಬಿಡ್ತಾರಾ? हैं लेकिन क्या दुश्मन छोड़ ಆದ್ರೆ ಇವ್ನು ಏನ್ देंगे ಹೇಳ್ತಾನೆ? लेकिन ये क्या कह रहा है ನೀವು ನನಗೇನ್ ಮಾಡಬಾರ್ದು तुम्हें मुझसे क्या नहीं ಯಾಕೆ करना है क्यों ನಿಮ್ಮನ್ನ ರಕ್ಷಿಸಲಿಕ್ಕೆ ದೇವರನ್ನ ಡಿಸೈನ್ ಮಾಡಿದ್ದು तुम्हें रक्षा करने के लिए परमेश्वर ने मुझे बनाया है ನಿಮಗೇನ್ ನಾನು ಮುಟ್ಲಿಕ್ಕೆ ಆಗೋದಿಲ್ಲ मैं तुम्हें नहीं छू सकता ಮತ್ತೆ ನಿಮ್ಮನ್ನ ಮುಟ್ಲಿಕ್ಕೆ ನಾ ಪ್ರಯತ್ನ ಮಾಡಿದ್ರೆ अगर तुम्हें छूने की कोशिश मैं करूंगा तो ಆತನ ಶಕ್ತಿನೂ ಕೊಡೋದಿಲ್ಲ वो मुझे शक्ति भी नहीं देंगे ಎಷ್ಟು ಹೇಳ್ತೀನಪ್ಪ ಅದಕ್ಕೆ ನಿಮಗೆ इसीलिए मैं कितना तुम्हें ಒಬ್ಬರನ್ನೊಬ್ರು कहता ಮುಟ್ಲೇಬೇಡ್ರಿ हूँ एक दूसरे को छूइए ದೇವ್ರು ನಮ್ಮನ್ನ मत ಒಬ್ಬರನ್ನ ಮುಟ್ಲಿಕ್ಕೆ ಮಾಡಿಲ್ಲ परमेश्वर ने एक दूसरे को छूने के लिए ದೇವರು नहीं ಬೇರೆ बनाया है ಸೈತಾನನ ಮುಟ್ಲಿಕ್ಕೆ ನಮ್ಮನ್ನ ಮಾಡಿದ್ದು परमेश्वर ने शैतान को छूने ಅದಕ್ಕೆ के लिए ಬಲ हमें ಬರೋದಿಲ್ಲ. बनाया इसीलिए ಆಮೇನ್ आमेन ಅವನು ಹೇಳ್ದ ನೀವು ಮುಟ್ಟಂಗಿಲ್ಲ उसने कहा तुम नहीं ನಾನು छुओगे ಅನ್ಕೊಂಡೆ मैंने सोचा ಎಂತ ಮನುಷ್ಯ ಇವನು ये किस तरीके का मनुष्य है ಅವ್ರ ಶಿಕ್ಷೆ ಬೇಡ उनका शिक्षा नहीं ನೀವು ಹೋಗಿ ಅವ್ರಿಗೆ चाहिए ಮಾತಾಡ್ರಿ जाकर उनसे बात कीजिए ಸಂಸೋನಿಗೆ ಚಲೋ ಪಾಠ ನಾವು ಕಲಿಸ್ತೀವಿ ಇದೊಂದ್ಸಲ ಬಿಟ್ಬಿಡ್ರಿ ಅಂತ समसन को अच्छे से हम सिखाएंगे एक Easy बार ಆಗ್ತಿತ್ತು छोड़ देना ಅಲ್ವಾ? ये आसान हो सकता था ಇವನು ना ಬೆಂಕಿನೇ ಬೇರೆ ಇವನು इसका आग ही अलग है ಯಾರಾದ್ರೂ ಹೇಳ್ರಿ ಬೆಂಕಿನೇ ಬೇರೆ कहिए ये आग ही अलग है ನೀವು ಹೇಳದ್ ನೋಡಿದ್ರೆ ಹೌದು ಬೇರೆ ಬೇರೆಯವ್ರ ಬೆಂಕಿನ ಆರೋಗ್ಬೇಕು ಯಾರಾದ್ರೂ ಹೇಳ್ರಿ ಬೆಂಕಿನೇ ಬೇರೆ ಇವನು ಹೇಳ್ತಾನೆ ये कहता है ನೀವು ಮುಟ್ಟಂಗಿಲ್ಲ तुम मुझे नहीं छुओगे ಅವ್ರ ಕೈಯಲ್ಲಿ ನೀವು ಕೊಡ್ಬೇಕು ನನಗೆ उनके हाथ में मुझे सौंप देना है ಅಲ್ಲಿ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ वहां पर क्या करना है मैं जानता हूँ Reskia mondia, reskia scalabri, Marikusia, Ilaristaina. ನಿಮ್ಮ ಮೇಲೆ ಈ ಬೆಂಕಿ ಬರುವಾಗ आपके ऊपर जब ये आग उतर आएगा ನಿಮಗೆ ಉತ್ತರಿಸುವುದು ಗೊತ್ತಾಗುತ್ತೆ आपको उत्तर देना पता चलेगा ನಿಮಗೆ ಉತ್ತರಿಸುವುದು ಗೊತ್ತಾಗುತ್ತೆ आपको उत्तर देना पता चलेगा ಯೇಸು ಸ್ವಾಮಿ ಯೋಹಾನನ ಹೇಳ್ದ यूहन्ना ने कहा ನಾನೇನು ಅಲ್ರಪ್ಪ मैं कुछ भी नहीं ಬರೀ हूँ ನೀರಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದೆ मैं तो सिर्फ पानी में बपतिस्मा दे ಹಿಂದೆ रहा ಒಬ್ಬ हूँ ಬರ್ತಾ ಇದ್ದಾನೆ. लेकिन मेरे पीछे एक व्यक्ति आ ಅವನ रहा है ಕೆರಗಳನ್ನು ಬಿಚ್ಚಲಿಕ್ಕೆ ನಾನು ಯೋಗ್ಯ ಇಲ್ಲ उसके जूते नहीं उठाना भी मैं योग्य ಅವನು नहीं ನಿಮ್ಮನ್ನ वो आपको ಪವಿತ್ರಾತ್ಮನಲ್ಲಿಯೂ पवित्र आत्मा में ಬೆಂಕಿಯಿಂದ और आग में ದೀಕ್ಷಾಸ್ನಾನ बपतिस्मा देंगे ಯಾರಾದ್ರೂ ಹೇಳ್ತೀರಾ ಬೆಂಕಿ क्या कोई कहेगा आग ಯಾರಾದ್ರೂ ಹೇಳ್ತೀರಾ ಬೆಂಕಿ कोई आग कहेंगे Hallelujah. हालेलुया Hallelujah. हालेलुया Hallelujah. हालेलुया ಆಮೆನ್ आमेन ಆಮೆನ್ आमेन ವಾಟ್ ಇಸ್ ಜಡ್ಜಸ್ ನ್ಯಾಯಸ್ಥಾಪಕರು न्यायों का पुस्तक 15ನೇ ಅಧ್ಯಾಯ उसका 15वां अध्याय 11ನೇ ವಚನ उसका 11वां वचन 3,000 ಯಹೂದ್ಯರು ಏಟಾಮ್ಗಿರಿಗೆ ಬಂದು ಸಂಸೋನನಿಗೆ ಫಿಲಿಸ್ಟಿಯರು ನಮ್ಮ ಮೇಲೆ ದೊರೆತನ ಮಾಡುತ್ತಾರೆ ಎಂದು ನಿನಗೆ ಗೊತ್ತಿಲ್ವೋ ಹೀಗೆ ಯಾಕೆ ಮಾಡಿದೆ ಎಂದು ಕೇಳಲು ಅವರು ನನಗೆ ಮಾಡಿದಂತೆ ನಾನು ಅವ್ರಿಗೆ ಮಾಡಿದ್ದೇನೆ ಅಂದನು ಅವರು ನಾವು ನಿನ್ನನ್ನು ಕಟ್ಟಿ ಫಿಲಿಸ್ಟಿಯರ ಕೈಗೆ ಒಪ್ಪಿಸಬೇಕೆಂದು ಬಂದಿದ್ದೇವೆ ಅನ್ನಲು ಹಾಗಾದ್ರೆ ನೀವು ನನ್ನನ್ನು ಕೊಲ್ಲುವುದಿಲ್ಲ ಎಂದು ಆಣೆ ಮಾಡ್ರಿ ಅಂದನು ಕರೆಕ್ಟಾ ಮುಂದೆ ಅದಕ್ಕವರು ನಾವು ಸತ್ಯವಾಗಿ ನಿನ್ನನ್ನು ಕೊಲ್ಲುವುದಿಲ್ಲ ನಿನ್ನನ್ನು ಕಟ್ಟಿ ಫಿಲಿಸ್ಟಿಯರ ಕೈಗೆ ಒಪ್ಪಿಸುತ್ತೇವೆ ನೋಡಿ ಕೇಳ್ರಿ ಒಂದನ್ನೇ ನೋಡ್ರಿ मुझे देखिए ಅವ್ರ ಕಾಟಕ್ಕೆ ಕಟ್ಕೊಡೋದಾಗಿದ್ರೆ अगर उनके तकलीफ में आकर बांध कर देना है तो ಅಲ್ವಾ ಇರೋ ಹಗ್ಗ ತಗೊಂಡು ಕಟ್ಟಿ ಕಳಿಸ್ತಾ ಇದ್ರು रहने वाला रस्सी से बांध कर भेज देते थे ಕೆಲವು ಜನ थोड़े से लोग ಯಹೂದ್ಯರೇ, यहूदी ही ನಿಮ್ಮವರೇ, आपके लोग ನಿಮ್ಮ ही, ಮನೆಯಲ್ಲೇ, आपके घर ನಿಮ್ಮ में ही ಕುಟುಂಬದಲ್ಲೇ, आपके परिवार ನಿಮ್ಮ में ಸಭೆಯಲ್ಲೇ, ही आपके ನಿಮ್ಮ कलीसिया में ही ಅಕ್ಕಪಕ್ಕದಲ್ಲೇ. आपके अगल बगल में ही ಆದ್ರೆ लेकिನ್ ವೈರಿಗಳಿಗೆ ಎಷ್ಟು ನಂಬಿಕಸ್ಥರಾಗಿರ್ತಾರಂದ್ರೆ दुश्मनों के लिए इतना विश्वास योग्य वो बने रहते हैं कि ಏನ್ ಮಾಡಿದ್ರಂತ ನೋಡಿ क्या किया देखिए ಅವನನ್ನು ಯಾರಾದ್ರೂ ಹೋದ್ರೆ ಎಂತ ಎಷ್ಟು ನಂಬಿಕಸ್ಥರು ನೋಡ್ರಿ ವೈರಿಗೆ दुश्मन कितने विश्वास योग्य हेलो?
ಎಷ್ಟು ಫೇತ್ಫುಲ್ ನೋಡ್ರಿ ಇವ್ರು ಫಿಲಿಸ್ಟಿಯರಿಗೆ. फिलिस्टियों के लिए कितने विश्वास ತಮ್ಮ ಹುಡುಗನ್ನೇ अपने ही लड़के को ವೈರಿಗೆ ಕಟ್ಟಿಕೊಡೋದಕ್ಕೆ दुश्मनों के लिए बांध कर ಎರಡು देने ಹೊಸ के लिए ಹಗ್ಗ ಕಟ್ಕೊಂಡು ತಗೊಂಡ್ ಬಂದ್ರು. 2 नए रस्सियों से वो बांध रहे ಅದು हैं. ಸಾದಾ ಹಗ್ಗ ಅಲ್ಲ, वो भी सादा रस्सी ಒಳ್ಳೆ नहीं ಬಾವಿ है, ಹಗ್ಗ ಅದು. अच्छे से कुएं को ಯಾಕೆ? इस्तेमाल करने वाला रस्सी. क्यों? ಅವನು ಯಾರೋ ಆಟ ಆಡೋ ಹುಡುಗ ಅಲ್ಲ, वो कोई खेलने वाला लड़का नहीं समसोन है, ಅವನು. वो समसोन है. ಸಿಂಹದ ಬಾಯನ್ನು ಸಿಡಿದವನು. वो सिंह के मुंह को फाड़ने वाला व्यक्ति है. ಕೇಳಿದ್ರ? क्या आपने सुना? ನಿಮ್ಮನ್ನ ಕಟ್ಟೋದಕ್ಕೆ ಹೊಸ ಹಗ್ಗ ತರ್ತಾರ್ರಿ. आपको बांधने के लिए नया ಅದು रस्सी ಹೊರಗ್ನವರಲ್ಲ, लाएंगे. वो बाहर वाले ನಿಮ್ಮವರೇ नहीं, ತರ್ತಾರೆ. आपके लोग ही लाएंगे. ದುಃಖ ಪಡಬೇಡ್ರಿ. दुखित मत ಒಂದು हो ನೆನಪಿರ್ಲಿ, जाइए. एक चीज याद ಯಾರನ್ನ रखिए, ಕಟ್ತಾ ಇದ್ದಾರೆ ಹೋಗಿ ಹೋಗಿ जाकर किसको अब बांध रहे हैं? ಹೋಗಿ ಹೋಗಿ ಯಾರನ್ನ ಕಟ್ತಾ ಇದ್ದಾರೆ? जा जाकर किसको बांध रहे हैं? ಸಂಸೋನನನ್ನ. समसोन को. ಹೋಗಿ ಹೋಗಿ ಯಾರನ್ನ ಕಟ್ತಾ जा ಇದ್ದಾರೆ? जाकर किसको वो बांध रहे ಪಾಸ್ಟ್ರೇ, हैं? पासवान जी, ನಾನು ಏನು ಮಾಡಿಲ್ಲ, मैंने कुछ भी नहीं किया. ಹೆಂಗ ಆಡ್ತಾರೆ ನೋಡಿ. कैसे खेलते ಸರ್, हैं श्रीमान? ಅವ್ರು ಹೊರಟೋಗಿ ನಿಮ್ಮನ್ನ ಕಟ್ಲಿಕ್ಕೆ ಎರಡು ಹೊಸ ಹಗ್ಗ ತಂದ್ರು. वो जाकर 2 नए रस्सी ले आया आपको ನಮ್ಮವ್ರೆ बांधने ಅಂತ के लिए. ನಮ್ಮವ್ರೆ ಅಂತ ದುಃಖ ಪಡಬೇಡ. हमारे लोग ही है कि दुखित मत हो ಯಾಕೆ? जाइए. क्यों? ನೀನು ಯೋಸೇಫನು. आप यूसुफ हो. ಯಾಕೆ? क्यों? ಕೊನೆಗೆ ಮಾರಿದವರನ್ನೇ ಸಾಕುವವನು ನೀನು. आखिर में बेचने वाले को ही पालने वाले आप हो. ಸಂಸೋನನು ನೀನು. समसोन आप हो. ನಿನ್ನನ್ನ ಕಟ್ಟಿ ಒಪ್ಪಿಸಿದವರನ್ನೇ ಕಾಯುವವನು ನೀನು. आपको बांध कर देने वालों की रखवाली करने वाले आप हो. ಅದಕ್ಕೆ ಯೇಸು ಸ್ವಾಮಿ इसीलिए यीशु ನಿನ್ನನ್ನ मसीह ಪವಿತ್ರಾತ್ಮನಿಂದಲೂ आपको पवित्र आत्मा से ಬೆಂಕಿಯಿಂದಲೂ और आग से ಅಭಿಷೇಕಿಸಿದ. अभिषेक उन्होंने ಮುಂದೆ किया. ಹೋದಮ್ಮ. ಎಷ್ಟು ನಂಬಿಗಸ್ತಿಕೆಯಿಂದ ಕಟ್ಟಿದ್ರು ಅವನನ್ನ. ಅವನನ್ನು 2 ಹೊಸ ಹಗ್ಗಗಳಿಂದ ಎರಡು ಹೊಸ ಹಗ್ಗಗಳಿಂದ ಕಟ್ಟಿ ಕಟ್ಟಿ ಗಿರಿಯಿಂದ ತಂದರು. ಗಿರಿಯಿಂದ ತಂದರು. ಮುಂದಿನ ವಚನ. ಸಂಸೋನನು ಸಂಸೋನನು ಲೇಹಿಯ ಸಮೀಪಕ್ಕೆ ಲೇಯ ಸಮೀಪಕ್ಕೆ ಬರಲು ಫಿಲಿಸ್ಟರು ಅವನನ್ನು ಕಂಡು ಫಿಲಿಸ್ಟಿಯರು ಸೈತಾನನು ನಿನ್ನನ್ನು ನೋಡಿ ಬಿದ್ದ. ಆರ್ಭಟಿಸಿದರು. ನನ್ನ ಹಗ್ಗ ಕೆಲಸ ಮಾಡ್ತು. मेरे रस्सी ने काम किया, ಆದ್ರೆ लेकिन ವೈರಿಯು ನಿನ್ನ ವಿರುದ್ಧವಾಗಿ ಬರಲು दुश्मन आपके खिलाफ जब ದೇವರ आएगा, ಆತ್ಮನು परमेश्वर का ತನ್ನ आत्मा ಧ್ವಜವನ್ನ ಎತ್ತುವನು ಎಂಬುದಾಗಿ ಬರೆದಿದೆ. अपने ध्वज को उठाएगा कह के लिखाया गया है. ಆಮೆನ್. आमीन. ಆರ್ಭಟಿಸಿದರು. वहां पर वो ललकारने लगे. ಯೆಹೋವನ ಆತ್ಮವು ನನ್ನ ಜೊತೆ ಹೋದಮ್ಮ. ಯೆಹೋವನ ಆತ್ಮವು ನನ್ನ ಅವನ ಮೇಲೆ ಬಂದದ್ದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ 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 ಸುಟ್ಟ. ಯಾಕೆ ಕೊಳೆತ ಹಗ್ಗಗಳನ್ಲಿಲ್ಲ? ಯಾಕೆ ಕೊಳೆತ ಹಗ್ಗಗಳಂತೆ ಅನ್ಲಿಲ್ಲ? क्यों खराब हुए रस्सी के जैसे कि ಯಾಕೆ नहीं लिखा ಸುಟ್ಟ गया ಅಂತ है? ಬರ್ದಿದೆ? क्यों वहां पर जला हुआ ಯಾಕೆಂದ್ರೆ लिखा ಅವನ गया ಮೇಲೆ है? ಇಳಿದು ಬಂದಿದ್ದು ಯಾರು? क्योंकि उसके ऊपर उतर आने वाले ಯೆಹೋವನ कौन है? ಆತ್ಮನು यहोवा का आत्मा ನನ್ನ ಹಿಂದೆ ಬರುವವನು मेरे पीछे ನನಗಿಂತಲೂ आने वाला, ಬಲಶಾಲಿ. मेरे से भी ಅವನು ನಿಮ್ಮನ್ನ शक्तिशाली, और वह आपको ಪವಿತ್ರಾತ್ಮನಿಂದಲೂ पवित्र आत्मा ಬೆಂಕಿಯಿಂದಲೂ और आग से. Come on. Give him. Hallelujah. Speak. Shakala kara kara daride. Zita ta 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 ra ba 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 ba. Zika ta 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 ra ba 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 ba. ಸರಿಯಾಗಿ ಹೇಳ್ತಾ ಇದ್ದೀನಾ? क्या मैं ठीक से कह रहा हूँ? ಕರೆಕ್ಟಾ? क्या सही है? ಸುಟ್ಟ ಸಣಬಿನಂತೆ. वहाँ पर जले हुए सन ಈಗ ಗೊತ್ತಾಯ್ತಾ? के जैसे. अब आपको समझ आया ದೇವರು ಯಾಕೆ ಮೋಶೆಗೆ ಹೇಳಿದ? परमेश्वर ने क्यों मूसा से ಇದು कहा ನಿನಗೆ ಗುರುತಾಗಿರುವುದು. ये तुम्हारे लिए पहचान ಏನದು? रहेगा. वो क्या ನೀನು है? ಬಂದು तुम आकर ನನ್ನನ್ನು ಇಲ್ಲಿ ಆರಾಧಿಸುವಿ. मेरी आराधना यहाँ ನಿನ್ನ पर ಜನರೊಂದಿಗೆ करोगे. ಆರಾಧಿಸು. तुम्हारे लोगों के साथ तुम ಅದು आराधना ನಿನಗೆ ಗುರುತಾಗಿರುವುದು. करोगे और वो तुम्हारे लिए चिन्ह रहेगा. ಹಂಗಂದ್ರೆ और इसका मतलब क्या है? उसका मतलब ಈಗ ನೀನು अब तुम ಹೋಗುವಾಗ जब जाओगे ಇನ್ನು ಗುಲಾಮತನದಲ್ಲಿದ್ದೀರಾ. अभी भी गुलामी में ಆದ್ರೆ हो. ನನ್ನ ಬೆಂಕಿ ಬರುವಾಗ लेकिन जब मेरा आग उतर ನಾನು आएगा ನಿಮ್ಮ ಅರಸನಾಗಿರ್ತೀನಿ. मैं तुम्हारा राजा बन ಯಾಕೆ जाऊंगा. ನಮಗೆ ಬೆಂಕಿ ದೀಕ್ಷಾಸ್ನಾನ ಬೇಕು? क्यों हमें आग का बपतिस्मा चाहिए? ಯಾಕಂದ್ರೆ ಪವಿತ್ರಾತ್ಮನು ನಮಗೆ ಅರಸನಾಗ್ತಾನೆ. क्योंकि पवित्र आत्मा हमारे लिए राजा ಸೈತಾನನು बनेगा. ಕಟ್ಟಿದ ಪ್ರತಿಯೊಂದು ಸಣಬುಗಳು ಪ್ರತಿಯೊಂದು ಹಗ್ಗಗಳು शैतान से बांधा गया हर एक रस्सी ಸುಟ್ಟ ಸಣಬಿನಂತೆ वो जले हुए सन के ಎಲ್ಲಾ जैसे ಬಂಧನಗಳು ಮುರಿದೋಗ್ತದೆ. सारे भागों में से
से टूट ಯೇಸುವಿನ जाएगा। ರಕ್ತ यीशु मसीह का लहू ನಿನ್ನನ್ನು ಶುದ್ಧೀಕರಿಸ್ತದೆ. आपको शुद्ध करता है। ಯೇಸುವಿನ ವಾಕ್ಯ यीशु मसीह का ನಿನ್ನನ್ನು वचन ಪರಲೋಕಕ್ಕೆ ಸಿದ್ಧಪಡಿಸ್ತದೆ. आपको स्वर्ग के लिए तैयार करता ಪವಿತ್ರ है। ಆತ್ಮನು पवित्र आत्मा ಪಾಪದ ಬಗ್ಗೆಯೂ पाप के बारे ದೇವರ में ವಿಷಯದಲ್ಲಿಯೂ और परमेश्वर के विषय में ನಿಮಗೆ ಮನವರಿಕೆಯನ್ನು ಕೊಡ್ತಾನೆ. आपको एहसास को देता है। ಪವಿತ್ರಾತ್ಮನ ಬೆಂಕಿ लेकिन पवित्र आत्मा का अग्नि ಪ್ರತಿಯೊಂದು ಬಂಧನಗಳನ್ನ ಸುಟ್ಟು ಹಾಕ್ತದೆ. हर एक बंधन को वो जला देता है। ಯಾರಿಗಾದ್ರೂ ಅರ್ಥ ಆಗಿದ್ರೆ ಆಮೇಲೆ अगर कोई समझ रहा है तो एक बार आमीन ಯಾರಿಗಾದ್ರೂ कहिए। ಅರ್ಥ ಆಗಿದ್ರೆ ಆಮೇಲೆ अगर कोई समझ रहा है तो आमीन ಇವತ್ತು कहेंगे। ಸಭೆಗಳಲ್ಲಿ आज कलीसियाओं में ಪವಿತ್ರಾತ್ಮನ ದೀಕ್ಷಾ ಸ್ನಾನ पवित्र आत्मा का ಮತ್ತು बपतिस्मा ಬೆಂಕಿಯ ದೀಕ್ಷಾ ಸ್ನಾನ और आग का बपतिस्मा ಯಾರು ಅದನ್ನ ಕೇಳಿಕೊಳ್ಳಿಕ್ಕೂ ಧೈರ್ಯ ಮಾಡ್ತಾ ಇಲ್ಲ. कोई भी उसे पूछने की भी हिम्मत नहीं कर रहे। ಯಾಕೆ? क्यों? ಬರ್ದೇ ಹೋದ್ರೆ अगर नहीं आएगा तो ನಮ್ಮಲ್ಲಿ ನಂಬಿಕೆ ಇಲ್ಲ ಅಂತಾರೆ. हमें विश्वास नहीं ಸರ್, करेंगे। श्रीमान ನಾನು ನಿಮಗೆ ಹೇಳ್ತೀನಿ, मैं आपसे कहता हूँ ಹಲ್ಲೆಲೂಯಾ, हालेलुया, ಕೊಡೋದು ಬಿಡೋದು ಅವನ ಕೈಯಲ್ಲಿ. देना नहीं देना उनके हाथ ಆದ್ರೆ में है। ಯಾವನಾದ್ರೂ ತನ್ನ ಮರಣದಿಂದ ಬೆಲೆ ಕಟ್ಟಲಿಕ್ಕೆ ಸಿದ್ಧನಾಗಿದ್ರೆ लेकिन अगर कोई अपने मृत्यु से भी कीमत बांधने के लिए तैयार है तो ಯಾಕೆ ಕೊಡೋದಿಲ್ಲ? वो क्यों नहीं देंगे? ನಮಗೆ ಉಪವಾಸ ಬೇಡ, हमें उपवास नहीं ನಮಗೆ चाहिए, ನಿದ್ದೆ ಕೆಡೋದು ಬೇಡ. हमें नींद छोड़ना नहीं चाहिए। ಅದಕ್ಕೆ ನಾವು ಬೆಂಕಿಯನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. इसीलिए हमने आग को खो दिया है। ಹೌದಾ ಅಲ್ವಾ? सही है या नहीं? ಇದೀರಾ ಇಲ್ಲ? आप यहीं पर हो या नहीं? ಆಮೆನ್. आमीन। ಆದ್ರೆ ನೆನಪಿರ್ಲಿ, लेकिन याद ಆ रखिए ಬೆಂಕಿ ಬಂದ್ರೆ वह आग आएगा तो ಎಂತ ಹಗ್ಗನು किसी तरीके रस्सी भी ಸುಟ್ಟ ಸಣವಿನ ಹಾಗೆ वो जले हुए सन के जैसे ಬರೀ ಹಗ್ಗ, ಅದು ಬರೀ ಹಗ್ಗ ಸುಟ್ಟು ಬೀಳಲಿಲ್ಲ, ಮುಂದೇನಾಯ್ತು ನೋಡಮ್ಮ. सिर्फ रस्सी टूटकर नहीं गिरा, ಕೈಗೆ ಹಾಕಿದ ಬೇಡಿಗಳು ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಕಳಚಿ ಬಿದ್ದವು. हाथ को डाले हुए जंजीर वो गल कर गिर गए। ಬರೀ ಹಗ್ಗ ಸುಟ್ಟು ಬೀಳಲಿಲ್ಲ, सिर्फ रस्सी जलकर नहीं गिरा, ಸುಟ್ಟು ಸಣಬನಂಗಾಯ್ತು. वहां पर जल कर ಅವ್ನು ಹಿಂಗೂ ಮಾಡ್ಲಿಲ್ಲ. उसने ऐसे भी नहीं किया, ಬರೀ ಹಿಂಗ್ ಮಾಡ್ದ ಅಷ್ಟೇ. ऐसे सिर्फ हाथ पकड़कर ಎಲ್ಲ ऐसे ಫಟ್ उसने ಫಟ್ ಫಟ್ ಅಂತ किया ಹೊಡೆದ್ಬಿಟ್ರು. और सब वो फट गए। ಎಲ್ಲರಿಗೇನು? सबको क्या ಓ है? ಸಾಮ್ಸನ್. ओ समसोन। ನಿಜವಾದದ್ದೇನು? लेकिन सही में क्या है? ಬೆಂಕಿ. पवित्र आत्मा का अग्नि, ಬೆಂಕಿ. अग्नि, ಬೇಡಿಗಳು ಕಳಚಿ ಬಿದ್ದವು. जंजीरें गल कर गिर गए। ಇಷ್ಟೊತ್ತನ ಅರ್ಬಡಿಸ್ತಾ ಇದ್ರು. इतने देर तक वो ललकार रहे थे। ಯಾರು? कौन? ಫಿಲಿಸ್ಟಿಯರ್ फिलिस्तिया ಅರ್ಬಡಿಸ್ತಾ ಇದ್ರು. वहां पर चीख चिल्ला रहे थे। ಓಡ್ದ ನೋಡಿ, ಏನು ಸಿಗ್ಲಿಲ್ಲ. वहां पर कुछ भी नहीं मिला, ಒಂದೇ ಒಂದು ಸತ್ತ ಕತ್ತೆ ದವಡಿ ಸಿಕ್ತು. एक मरे हुए गधे का जबड़ा उसे ಹಿಂಗೆ मिला। ಹಣ ಹಾಕದ. ऐसे ही उसने सबको मार दिया। ಸತ್ತ ಕತ್ತೆ ದವಡಿ मरे हुए गधे का जबड़ा, ಅಂದ್ರೆ उसका मतलब ಏನು ಇಲ್ಲ ಅದರಲ್ಲಿ. उसमें कुछ भी ಒಂದು नहीं ಕತ್ತಿ है, ಇಲ್ಲ. एक तलवार नहीं। ಮೋಶೆ ಒಂದು ಕತ್ತಿ ಹಿಡಿದನೆ ಇಡೀ ಐಗುಪ್ತ ಸಾಮ್ರಾಜ್ಯವನ್ನ ಬಗ್ಗಿಸ್ದ. मूसा एक तलवार को बिना पकड़े ही पूरे मिस्र साम्राज्य को उसने नान झुका ಹೇಳ್ದೆ. दिया। मैंने कहा ಇವತ್ತು ಪ್ರವಾದಿಸ್ಲಿಕ್ಕೆ ನಿಂತ್ಕೊಂಡಿದ್ದೀನಿ. आज भविष्यवाणी करने के लिए मैं खड़ा हूँ। ಯೋಸೆಫನು यूसुफ ಒಂದು ಕತ್ತಿ ಹಿಡಿದೆ बिना कोई तलवार के ಪ್ರೈಮ್ ಮಿನಿಸ್ಟರ್ ಆದ. वो प्रधानमंत्री बन गया। ಪೌಲನು ನಮಗೆ ಹೇಳ್ದ, पौलुस ने हमसे ನೀವು कहा ಹೋರಾಡೋದು ಮನುಷ್ಯರ ಸಂಗಡ ಅಲ್ಲ. तुम्हारा लड़ाई मनुष्य के साथ नहीं है। ಆಮೇನ್, आमेन, ಆಮೇನ್. आमेन। ಅದಕ್ಕೆ ಸಂಸೋನನಿಗೆ ದೇವರು ಕತ್ತಿ ಕೊಡ್ಲಿಲ್ಲ. इसीलिए समसोन को परमेश्वर ने तलवार नहीं दिया, ಯಾಕಂದ್ರೆ ಕತ್ತಿ ಕೊಟ್ಟಿದ್ರೆ क्योंकि तलवार देते तो ಸಂಸೋನನ್ ಗೆದ್ದ ಅಂತಿದ್ರು. समसोन जीत गया कहते ಆದ್ರೆ थे, ಸತ್ತ ಎಲುಬು ಕೊಟ್ರೆ लेकिन मरा हुआ हड्डी ಇದು देंगे ದೇವರ तो ಬಲದ ಹೊರತು ಮತ್ತೇನು ये ಅಲ್ಲ ಅಂತಾರೆ. परमेश्वर का बल या छोड़कर कुछ भी हंगे। नहीं है। ऐसे ही ನೀನು ನಾನು आप और मैं ಸತ್ತ ಎಲುಬಿದ್ದಂಗಿದ್ದೀವಿ. मरे हुए हड्डी के ಜನ जैसे ನಮ್ಮನ್ನು हैं। ಒಗೆದ್ಬಿಟ್ರು. लोग हमें फेंक देते हैं, ಆದ್ರೆ ಒಂದು ಕೈ ಅದನ್ನ ಎತ್ಕೊಳ್ಳಿಕ್ಕಿದೆ. लेकिन ಈಗ एक हाथ अब उसे उठाने वाला है। ಒಂದು ಕೈ ಅದನ್ನ ಎತ್ಕೊಳ್ತದೆ. एक हाथ उसे उठाएगा। ಅದು ಸಂಸೋನನ ಕೈ ಆಗಿರೋದಿಲ್ಲ. वो समसोन का हाथ नहीं ಅದು होगा, ಅಗ್ನಿ ಜ್ವಾಲೆಯಂತೆ ಕಣ್ಣಿರುವ ಆತನ ಬಂದ ಯೇಸುವಿನ ಕೈ ಆಗಿರ್ತದೆ. अग्नि ज्वाला के जैसे आंख रहने वाले यीशु मसीह का हाथ वह होगा। ಕೊರಲ ಪಾಶಂದಲ ರಿಯನ ರಿಯನ ಬಾಬಾರಯ್ಯ ಸದಲ ಬಲಬಲಬ ರಿಯನ ಮನನ ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ
ಸಮರಯನೇ ನನ್ನ ಪ್ರಿಯ ಯೇಸುವೆ. ಓ ಒಳ್ಳೆ ಒಳ್ಳೆ ಯಾಜಕ, ಒಳ್ಳೆ ಸಮರಯನೇ ನನ್ನ ಪ್ರಿಯ ಯೇಸುವೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಓ ಯೇಸುವೆ, ಆ ಬೆಂಕಿ ನಿಮ್ಮನ್ನು ಆವರಿಸಿಕೊಳ್ಳಲಿ. आग आप पे उतर आए. ಯಾರಾದ್ರೂ ಆ ಬೆಂಕಿಗೆ ಅರ್ಪಿಸುವುದಾಗಿದ್ರೆ अगर कोई इस अग्नि को अर्पित करना ನನಗೆ ಆ चाहते ಬೆಂಕಿ हैं, ಬೇಕು, मुझे वो ಆ आग चाहिए. ಪವಿತ್ರಾತ್ಮನ ಬೆಂಕಿ हाँ, ಬೇಕು पवित्र ಅನ್ನುವರು आत्मा का अग्नि चाहिए कहने ಕರಗಳನ್ನು वाले, ಎತ್ತಿ ಆಗಲಿ, अपने हाथों को उठाते ಮೊಣಕಾಲುಗಳ हुए, ಮೇಲೆ ಆಗಲಿ, या फिर घुटनों पर आते ಆಗ್ರಹದಿಂದ हुए, ಪ್ರಾರ್ಥಿಸಿರಿ, जुनून के साथ आप प्रार्थना ಹಸಿವೆಯಿಂದ कीजिए. ಪ್ರಾರ್ಥಿಸಿರಿ. भूख के साथ आप प्रार्थना कीजिए. ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ, ಯೇಸು ಮಸೀಹ್ ಕೆ ಯೇಸುವಿನ ನಾಮ. ಹೆಸರಿನಲ್ಲಿ, ಯೇಸು ಮಸೀಹ್ ಕೆ ಯೇಸುವಿನ ನಾಮ. ಹೆಸರಿನಲ್ಲಿ, ಯೇಸು ಮಸೀಹ್ ಕೆ ಯೇಸುವಿನ ನಾಮ. ಹೆಸರಿನಲ್ಲಿ, ಯೇಸು ಮಸೀಹ್ ಕೆ ನಾಮ. ಯೇಸುವಿನ ಹೆಸರಿನಲ್ಲಿ ಯೇಸು ಮಸೀಹ್ ಕೆ ನಾಮ. ರಿಸೀವ್. ಸ್ವೀಕಾರ ಈಗಲೇ लीजिए. ಸ್ವೀಕರಿಸಿಕೊಳ್ಳ್ರಿ, अभी ही स्वीकार ಈಗಲೇ लीजिए. ಸ್ವೀಕರಿಸಿಕೊಳ್ಳ್ರಿ, अभी ही स्वीकार लीजिए. ಈಗಲೇ ಸ್ವೀಕರಿಸಿಕೊಳ್ಳ್ರಿ, अभी ही स्वीकार ಈಗಲೇ लीजिए. ಸ್ವೀಕರಿಸಿಕೊಳ್ಳ್ರಿ, अभी ही स्वीकार ಈಗಲೇ लीजिए. ಸ್ವೀಕರಿಸಿಕೊಳ್ಳ್ರಿ. अभी ही स्वीकार ಆ लीजिए. ಬೆಂಕಿಯನ್ನು उस ಸ್ವೀಕರಿಸಿಕೊಳ್ಳ್ರಿ. अग्नि को आप स्वीकार Receive लीजिए. that fire. उस अग्नि को Receive स्वीकार that fire. लीजिए. उस अग्नि को स्वीकार Receive that लीजिए. fire. उस अग्नि को स्वीकार Receive that लीजिए. fire. उस अग्नि को स्वीकार लीजिए. Receive that fire. उस अग्नि को स्वीकार लीजिए. ಆ ಬೆಂಕಿಯಲ್ಲಿ उस अग्नि में ಎಲ್ಲಾ ಬಂಧನಗಳು ಮುರಿದು ಬೀಳ್ತದೆ. सारे बंधन टूटकर आ गिर जाते बेंकिಯಲ್ಲಿ हैं. उस अग्नि में ಎಲ್ಲಾ ಬಂಧನಗಳು सारे बंधन ಸುಟ್ಟೋಗ್ತದೆ. वो जल जाते हैं. ಪವಿತ್ರಾತ್ಮನ ಬೆಂಕಿ, पवित्र आत्मा का अग्नि, पवित्रात्मा बेंकी, पवित्र आत्मा का अग्नि, पवित्रात्मा बेंकी, पवित्र आत्मा का अग्नि, पवित्रात्मा बेंकी, पवित्र आत्मा का अग्नि. ಶಂದಲಾರಿಯಾಲ ರೊಕೊಂದರೊಲ ಬರ ಬಲ ಬರ ಬಲ ಬರ ಶೆಕೆರೆ ಬೆರಿ ರಿಕಾ ಕಾ 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 ತಾ 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 ಜಿಕಾ ತೊತೊರ ಬಲ ಬರಲ ಬಾ 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 ರಿಯಾನಾ ಮಾಮಾ ಮಾಮಾ ನ ಕಲರಲ ಬಾ ಶೆದೆರೆಬೆ ಜಿಕ್ರಿಯಾಲ ಬಾ ಶೆಚೆರೆಬೆ ಬೆ ಬೆ ಶೆಕೆ ಚೆ 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 ಜಿಕಾ ತಾ 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 ಜಿಕಾ ತಾ ತಾ ಲ ಬರಕ ಪ್ರಾರ್ಥಿಸು ಪ್ರಾರ್ಥಿಸು ಪ್ರಾರ್ಥಿಸು. अब प्रार्थना ಕೆಲವು कीजिए. ಕ್ಷಣ ಎಲ್ಲರೂ ಬಾಯಿ ತೆರೆದು ಪ್ರಾರ್ಥಿಸೋಣ. थोड़े क्षण सब जबान को खोलते हुए ಹಿಂದೆ ಮುಂದೆ प्रार्थना ಎಲ್ಲರೂ करेंगे. पीछे आगे सब लोग. ಯಾರು ನಿಲ್ಲಿಸೋದು ಬೇಡ, कोई भी मत ದಯವಿಟ್ಟು रोकिए. ಯಾರು ನಿಲ್ಲಿಸೋದು ಬೇಡ. कृपया करके कोई भी मत रोकिए. ಎಲ್ಲಿ ಹೋಗ್ತೀಯೋ, आप जहाँ ನೀನ್ जाएंगे, ಎಲ್ಲಿ ಹೋಗ್ತೀಯೋ आप जहाँ ಅಲ್ಲಿ जाएंगे, ಯೆಹೋವನ ಬೆಂಕಿ ನಿನ್ನ ಜೊತೆಗೆ ಬರಲಿ. वहाँ पर यहोवा का आग आपके साथ आए. ಸುಕಲಮನ ಕರಲರಬಲಬ ಸ್ವೀಕರಿಸು. स्वीकार लीजिए. ಶಿಖರಲರಲಬಬಬ ಎರೆಕೆತೆತೆತೆರೆ ರಿಕತಲಬ. whatever you touch, whomever you touch, let them receive the fire. ನೀನು ಯಾರನ್ನು ಮುಟ್ತೀಯೋ ಅಲ್ಲಿ ದೇವರ ಬೆಂಕಿ ಇಳಿದು ಬರಲಿ. आप जिस किसी को भी छुएंगे वहाँ पर परमेश्वर का आग उतर आए. ಶುಕರಬಲಬರಬಲಬ ಜಿಕತತತರಬಲಬರಬಲಬ ಶಿಖರಬಲಬರಬಲಬರಬ ಶಿಖಲಬರಬಲಬರಬ ಜಿಕತಲರಲರಕತಲರಲಬ ಜಿಂದಲದರದನದನದರಕ ಶಿಖಲರಲಬಬಬಬಬ ಜಿರಿರಿಯರರರಬ ಶಿಖತತರಲಬ. ಬಿಡುಗಡೆ 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 छुटकारा ಯೇಸುವಿನ ಹೆಸರಿನಲ್ಲಿ, यीशु मसीह के नाम में. ಆತನ ಬೆಂಕಿ. आत्मा का अग्नि. ಶಿಖಲರಲರಬಬಬಬಬ ಶಿಖರಲರಲಬಬರಬರಬರಬ. Receive, स्वीकार लीजिए. receive. स्वीकार लीजिए.
ಗುಣವಾಗಲಿ ಯೇಸುವಿನ यीशु ಹೆಸರಿನಲ್ಲಿ. मसीह के नाम में चंगाई पाए, Be healed in Jesus name. यीशु मसीह के नाम में चंगाई पाए, ಗುಣವಾಗಲಿ ಯೇಸುವಿನ ಹೆಸರಿನಲ್ಲಿ. यीशु मसीह के नाम में चंगाई पाले। ಶಾತ್ರಿ ಕತ್ತಿತ ಸೊಕೊತ ತ್ರೋಬೋ ಶಕತತ ರಬ ಶೆಟೆಟೆಟೆಟೆ ರುಬುಕೋರು. ಯೇಸುವಿನ ಹೆಸರಿನಲ್ಲಿ, यीशु मसीह के नाम में, ಯೇಸುವಿನ ಹೆಸರಿನಲ್ಲಿ. यीशु मसीह के नाम में ಶಕತತತರಬು ಸೊಕೊತತರಬು ಜಿಕತತತರೆಬೆಬೆ ಶೆಕೆರೆ ಮಾಲಬ. ಸಿದ್ಧರಾಗಿ आप तैयार हो जाइए। ಅವರು ಆ ಬೆಂಕಿಗಾಗಿ उस अग्नि के लिए 3 वो दिन लोगों ने ಸಿದ್ಧರಾದರು. 3 दिन तैयारी की। ನಮಗೆ ಇನ್ನು 2 ವಾರಗಳಿವೆ. हमारे लिए अभी 2 हफ्ते हैं। ಪ್ರತಿದಿನ ಪ್ರಾರ್ಥಿಸ್ರಿ. हर दिन प्रार्थना सिद्धरागी। कीजिए, तैयार हो जाइए। ದೇವರು ತನ್ನ ಬೆಂಕಿಯಿಂದ ನಮ್ಮನ್ನು ತುಂಬಿಸಲಿ. परमेश्वर अपने अग्नि से हमें भर दे। ಸೊಹೊರಮೋಂದಿಯಾ 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 ಸೊಹೊರಮೊಕೊಂದಿಯಾ ಎಲ್ಲ ಹಬ್ರಕಿತೋ ಸಿರೆ ಹಂದಯ. ಸ್ತೋತ್ರ 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 ಸ್ವಾಮಿ. ಎಲ್ಲಾ ಘನತೆ, सारा अर्थ, ಎಲ್ಲಾ ಮಹಿಮೆ, सारा महिमा, ಎಲ್ಲಾ ಆರಾಧನೆ सारी आराधना ನಿನ್ನೊಬ್ಬನಿಗೆ ಸಲ್ಲಲ್ಪಡಲಿ ರಾಜ. सिर्फ आप ही को मिले राजा, ಯಾಕಂದ್ರೆ ನೀನೊಬ್ಬನೇ ಯೋಗ್ಯನು क्योंकि ಸ್ವಾಮಿ. आप अकेले ही योग्य ಯೇಸುವಿನ हो। ಹೆಸರಿನಲ್ಲಿ ಬೇಡ್ತೇವೆ ತಂದೆ. यीशु मसीह के नाम में हम मांगते ಆಮೆನ್. हैं, आमीन। ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ.